ಸದ್ಗುರು ಪರಂಪರೆಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದ ಪಾಂಡವರ ಪವಿತ್ರವಾದ ಪಾದಾರವಿಂದಗಳಿಗೆ ಪರಮತ್ತು ವೇದಿಕೆ ಮೇಲೆ ಆಶ್ರಿತರಾದಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ಸಾಕಷ್ಟು ತಮ್ಮ ಅನುಭವದ ವಿಚಾರಗಳನ್ನು ತಿಳಿಸಿಕೊಟ್ಟರು. ಇವತ್ತಿನ ವಿಷಯ ಜೀವನ ಬೆರಸಿದ ಮರಣವಾಗುವುದು. ಒಂದು ಜೀವಂತ ಮನುಷ್ಯನನ್ನು ಕೊಲ್ಲುವಂಥದ್ದು ಯಾವ ನಮ್ಮನ್ನು ಯಾರು ಕೊಲ್ಲುವುದಿಲ್ಲ. ಸ್ಲೋ ಪೈಜನ್ ಇದ್ದಂಗೆ ಚಿಂತೆ ಕಡಿಕೆತನ ಪ್ರಶ್ನೆ ಕೇಳಿದ್ರೆ ಚಿಂತೆ ಎದ್ರ ಬಗ್ಗೆ ಎದ್ರ ಚಿಂತೆ ಅನಾತ್ಮದ ಚಿಂತೆ ವಿಷಯ ಚಿಂತೆ ವಿಷಯಗಳಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯ ಚಿಂತನೆ ಏನ್ ಮಾಡ್ತಾವ ನಮ್ಮನ್ನು ಕೊಲ್ತಾವ. ಅವ್ರು ನೆನಪು ಮಾಡಿದ್ರೆ ನಮ್ಮನ್ನ ನೋವು ಮಾಡ್ತಾರೆ. ನೆನೆಗೋಲಿನಿಂದ ನೋಯಿಸುವ ಒಳಗೆ ನೋವುಂಟೆ ಎಂದು ಮತ್ತೊಂದು ವಿಷಯ ಚಿಂತನದಿಂದ ಶ್ರಮ ಆಗಕ್ಕೆ ಶ್ರಮ ಹೋಗ್ತದೆ. ಜೀವಿಗೆ ಆವಿಷ್ಯ ಎಲ್ಲ ಅದ್ರಾಗ ಕಳಿಸಕ್ಕೆ ಹೋಗ್ತದೆ. ನಾ ಅಮರಿದ್ದೀನಿ, ನಾ ಅಮೃತ ಸ್ವರೂಪ ಇದ್ದೀನಿ ಅನ್ನೋ ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕೆ ಕೊಲ್ಲೋದು ನಾವು ಹುಟ್ಟು ಸಾವುಗಳಿಗೆ ಕಾರಣ ವಿಷಯ ಚಿಂತನೆ. ಅದಕ್ಕೆ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಇದ ಮಾತಾಡ್ತಾರೆ, ಮಹಾರಾಜ್ ನೀನು ಮುಕ್ತಿ ಹೊಂದಬೇಕಪ್ಪ, ಹುಟ್ಟು ಸಾವುಗಳಿಂದ ಪಾರಾಗಬೇಕನ್ನುವಂಗಿದ್ರೆ ವಿಷಯಾಂತ್ಯಜ ವಿಷವತ್ ಇದು ಮುಕ್ತಿ ಇಚ್ಛಿಸಿ ಚೇತ. ನೀನು ಮುಕ್ತ ಆಗ್ಬೇಕಪ್ಪ ಅನ್ನೋ ಇಚ್ಛಾ ಇದ್ರೆ ಈ ವಿಷಯ ವಸ್ತುಗಳು ಏನದಾವ ವಿಷ ಅಂತ ತಿಳಿದಕ್ಕೆ ಇವು ನಮಗೆ ಬಂತ ಅನ್ನೋದು ಗೊತ್ತಿಲ್ಲ. ಅದ್ರ ಬೆಣ್ಣೆ ಯಾರ್ಯಾರು ಹಾಕ್ಯಾರ ಅವರೆಲ್ಲ ಒಂದಿಲ್ಲ ಒಂದ ಮಾಡ್ತಾರೆ. ಯಾರಿಗೆ ಸುಖ ಕೊಟ್ಟಬೇಕು? ಇತಿಹಾಸವನ್ನು ತೆಗೆದು ನೋಡಿ, ವಿಷಯಗಳ ಬೆನ್ನು ಹತ್ತಿದವ ಸುಖ ಹೊಂದಿದವ ಯಾವನು? ಅವುಗಳನ್ನ ತ್ಯಾಗ ಮಾಡಿ ದುಃಖ ಹೊಂದಿದವ್ರು ಯಾರು? ರಾಜ್ಯಕ್ಕೆ ರಾಜ್ಯ, ದೇಶಕ್ಕೆ ದೇಶ ವಿಷಯದ ಮುಖಾಂತರ ಹಾಳಾಗಿ ಹೋಗ್ಯಾವಿಲ್ಲ. ವಿಷಯದ ಬೆನ್ನು ಹತ್ತಿ ಎಲ್ಲ ಹಾಳು ಮಾಡ್ಕೊಂಡು ಜೀವನನ ಹಾಳು ಮಾಡ್ಕೊಂಡು. ಅದಕ್ಕೆ ಜೀವನ ಮೆರೆಸಿದ ಮರಣ ಅಂದ್ರೆ ವಿಷಯ ಚಿಂತನ. ಅದರಿಂದ ಸುಖ ಸಿಗ್ಬೇಕನ್ನು ತಪ್ಪು ತಿಳುವಳಿಕೆ. ಇದು ಯಾಕಾಗೈತೆ ಅಂದ್ರೆ ಅಜ್ಞಾನ. ಎಲ್ಲಾ ದುಃಖಕ್ಕೆ ಕಾರಣ ಮೊದಲ ದುಃಖಶ ಮೂಲಂ ಕಿಂ ಅಜ್ಞಾನ. ಎದರ ಬಗ್ಗೆ? ನನ್ನ ಬಗ್ಗೆ. ನಾನು ಯಾರಿದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾರಿದ್ದೇನೆ ಅನ್ನೋದು ಕಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕೆಲಸ ನಾವು ಮಾಡ್ಕೋಬೇಕು. ಮನುಷ್ಯ ಕುಲದ ಜನನದ ಲಾಭ ನಮ್ಮನ್ನು ನಾವು ತಿಳ್ಕೊಳ್ಳೋದು ಅಂದ್ರೆ ಅಜ್ಞಾನವನ್ನು ಕಳ್ಕೊಂಡು ಸುಜ್ಞಾನವನ್ನು ನಾವು ಮಾಡ್ಕೊಳ್ಳುವಂತ ಕೆಲಸ. ಇದ್ರ ಮಾರ್ಗದರ್ಶನ ತೋರ್ಸವ್ರು ನಮ್ಗೆ ಇವತ್ತು ಯಾರು ಸಿಗೋಲ್ಲ. ಎಲ್ಲರೂ ನೀವು ದೇವರು ನಡ್ಕೋ, ಜನರು ನಡ್ಕೋ, ನಮ್ಗೆ ಅನ್ಯವಾಗೈತೆ ಅಂತ ಇನ್ನೇನಾರು ಹೇಳಿ ಮತ್ತು ಅಜ್ಞಾನವನ್ನು ಗಟ್ಟಿಗೊಳಿಸೋರು. ಅಜ್ಞಾನದೊಳಗಿನೂ ಅವ್ರನ್ನ ದೇವರಾದ ಜನರು ಇಲ್ಲ. ಈ ಹರಿಹರ ಬ್ರಹ್ಮ ಅಂದ್ರೆ ಅವು ಅಜ್ಞಾನದೊಳಗಿನೂ ಅವು ಯಾವ ನಿನ್ನ ಅಜ್ಞಾನವನ್ನು ಕಳೆದಿಲ್ಲ. ಈ ತಪ್ಪು ಕಲ್ಪನೆಗಳನ್ನೆಲ್ಲ ಹೋಗಿಸ್ಕೊಂಡು ಬಂದ್ಬಿಟ್ಟೇವು ನಾವು. ಅಜ್ಞಜೀವಿಗಳ ತಲೆಯೊಳಗೆ ಹೋಗಿಸಿದ್ರೆ ಅನ್ಯವಾಗಿ ಏನೂ ಇಲ್ಲ. ನಿನ್ನ ಹೊರತ ಆತ್ಮಾತಿರಿಕ್ತ ಪದಾರ್ಥವನ್ನು ನಾವು ಅವಿತೇವೆ. ಆತ್ಮ ಅಂದ್ರೆ ತಾನು, ತಾನು ಅಂದ್ರೆ ಸತ್ವಸ್ತು, ಕೆಡಲಾಗಂತ ವಸ್ತು, ಅರಿವು, ಎಲ್ಲವನ್ನ ಅರಿಯುವಂತಹ ಅರಿವು ತಾನು. ಆ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಗಿತ್ತು. ಅದನ್ನು ಮರೆತ ಕಾರ ಅಜ್ಞಾನದೊಳಗೆ ಅನ್ಯದೊಳಗೆ ಸುಖ ಹುಡುಕಬೇಕನ್ನುವಂತಹ ಪ್ರವೃತ್ತಿ ಉಂಟಾಗಿತ್ತು. ಅಜ್ಞಾನದ ಮೂಲಕ ಅನ್ಯಥಾ ಜ್ಞಾನ ಉಂಟಾಗಿತ್ತು. ಈ ಅಜ್ಞಾನವನ್ನು ಕಳ್ಕೊಂಡಾಗ ಈ ವಿಷಯ ಚಿಂತನದಿಂದ ದೂರ ಆಗ್ಲಿಕ್ಕೆ ಬರ್ತದೆ. ಬೇರೆ ದಾರಿನೇ ಇಲ್ಲಿದೆ. ನ ಅನ್ಯ ಪಂಥ ವಿದ್ಯತೆ ಅಯ್ಯನಾಯ. ವಿಷಯ ಚಿಂತನದಿಂದ ದೂರ ಆಗ್ಲಿಕ್ಕೆ ಒಂದೇ ಒಂದು ಉಪಾಯ ಅಂದ್ರೆ ಅದಕ್ಕೆ ಜ್ಞಾನವನ್ನ, ಆತ್ಮಜ್ಞಾನವನ್ನ ನಾವು ಮಾಡ್ಕೋಬೇಕಾಗಿದೆ. ಅದ್ರ ಹೊರತು ಬೇರೆ ಪರಿಹಾರ ಅದಕ್ಕಿಲ್ಲ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕು? ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಂದ್ರೆ ನಾ ಅಜ್ಞಾನ ಇದ್ದೇನೆ ಅನ್ನೋದು ಯಾವ ಹೊಡಿತೈತಿ, ಯಾವ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾವು ಶಾಣ್ಯರಾಗಿಬಿಟ್ಟೇವೆ. ಈಗ ಬಹಳಷ್ಟು ಗಳಿಸಿ ನಮ್ಮಂತ ಶಾಣ್ಯರಾಗಲ್ಲ ಅಂತ. ಶಾಣ್ಯಾದ ನಿನಗೆ ಚಿಂತೆ ಯಾಕೆ? ಮರಣದ ಬೀಜ ಯಾಕೆ ನಿನಗೆ? ನಾನು ಶಾಣ್ಯ ಆದ್ರೆ ಯಾವ್ದು ಹೆದರಿಕೆ ಇರಬಾರ್ದು, ಯಾವ್ದು ಚಿಂತೆ ಇರಬಾರ್ದು. ಅದಕ್ಕೆ ಶಾಣ್ಯತನ ಅಂತಾರೋ ಏನು? ಚಿಂತೆಯಾಗಿ ಒದ್ದಾಡೋ ಶಾಣ್ಯತನ ಅಂತಾರೋ? ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನುವಂಗಿದ್ರೆ ಇದ ಆತ್ಮಜ್ಞಾನವನ್ನು ಮಾಡು. ಆತ್ಮಜ್ಞಾನ ಮಾಡ್ಕೊಳ್ಳೋದ ಹೊರತಾಗಿ ಚಿಂತೆಯಿಂದ ಬಿಡುಗಡೆ ಹೊಂದಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಚಿಂತೆಯಾಗಿ ಒದ್ದಾಡಕತ್ತೀವಿ. ಚಿಂತೆ ಅವಶ್ಯಕತೆ ಎಲ್ಲರಿಗೆ. ಚಿಂತೆ ಇಲ್ಲದವ್ರು ಯಾರು ಆಗಲೇ ಹೇಳಿಲ್ಲ. ಚಿಂತೆ ಇಲ್ಲದವ್ರನ್ನ ಒಬ್ಬರನ್ನು ಕಾಣಿ ಜಗತ್ತಿನಾಗ ಯಾರು ರೆಡಿ? ಎಷ್ಟು ವಿಜ್ಞಾನಿಗಳು ಚಿಂತೆ ಕಳ್ಕೊಂಡದಾರ ಅವರು. ಯಾಕೆ? ಬದಲಾವಣೆ ಆಗೋದನ್ನ ಚಿಂತೆ ಮಾಡಾಕತ್ತಾರ ಅವರು. ವಿಷಯ ವಸ್ತುಗಳೆಲ್ಲ ಬದಲಾವಣೆ ಆಗ್ತಾವ. ಒಂದು ಅಣು ಶೈಲಿ ಇದಕ್ಕಿದ್ದಂಗಿರೋದಿಲ್ಲ. ಅವು ಕೆಡಬಾರದನ್ನು ಚಿಂತೆ ಐತಿ ಎಲ್ಲರಿಗೆ. ಅವು ನಾಶ ಆಗುವ ನಾವು. ಈ ಕೆಡಬಾರ್ದಂದ್ರೆ ಕೆಡವಲಿ ಉಳಿತಾವ ನಾವು.
ಈ ಶರೀರ ವಿಕಾರ ಆಗ್ಬಾರ್ದು ಅಂದ್ರೆ ವಿಕಾರದಂಗೆ ಆಗದಂಗೆ ಇಟ್ಕೊಳಕ್ ಬರ್ತದೆ ಇದೆ. ಯಾಕೆ ವಿಕಾರ ಆಗೋ ತೀರ್ಸ್ದಾಗಿದ್ದ ತಯಾರಾದ ವಸ್ತು ಇದೆ. ನೀ ವಿಕಾರ ಆಗೋ ತೀರ್ಸ್ದಾಗಿದ್ದ ತಯಾರಾದ ವಸ್ತು ಹೌದಲ್ಲ ನೋಡ್ಕೋ. ನೀ ಏನಾರ ತಯಾರಾಗಿದೆ, ಶರೀರ ತಯಾರಾಗೈತಿ. ತಪ್ಪು ತಿಳುವಳಿಕೆ ಆಗಿತ್ತು ನಮಗೆ. ಆಗಲೇ ಸರ್ ಹೇಳಿದಲ್ಲ, ನೀ ತಪ್ಪು ತಿಳುವಳಿಕೆ, ದೇಹ ನಾನು ತಪ್ಪು ತಿಳುವಳಿಕೆ ಮೊದಲು ಕಳ್ಕೊ. ನೀ ಯಾರದೇನು ಸರಿಯಾದ ತಿಳುವಳಿಕೆ ಮಾಡ್ಕೊ. ವಿಷಯ ಚಿಂತನೆಯಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಹೊತ್ತು ಬೇರೆ ಪರಿಹಾರನೇ ಇದಕ್ಕಿಲ್ಲ. ಬೇರೆ ಪರಿಹಾರ ಅದಕ್ಕಿಲ್ಲ ಅಂದಲ್ಲ, ಆತ್ಮಜ್ಞಾನವನ್ನು ಮಾಡ್ಕೊಳ್ಳೋದು ಹೊತ್ತು ಅದಕ್ಕೆ ಬೇರೆ ಪರಿಹಾರ ಇಲ್ಲ. ಯಾಕೆ ಹಿಂದೆ ತಪ್ಪು ತಿಳುವಳಿಕೆ ಮಾಡಿ ಕರ್ಮ, ಆ ಪ್ರಕಾರ ನಮ್ಮ ಹಿಂದಿನ ಮಾಡಿದ ಕರ್ಮಕ್ಕನುಸಾರ ಈಗ ನಾವು ಅದನ್ನು ಅನುಭವಿಸಬೇಕಾಗಿತ್ತು. ಇದಕ್ಕೆ ಯಾರೂ ಹೊರತಲ್ಲ. ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಏನ್ ಮಾಡಿರ್ತೇವಲ್ಲ ತಪ್ಪು ತಿಳುವಳಿಕೆ ಒಳಗೆ ವಿವೇಕ ವಿಚಾರದಿಂದ ಮಾಡಿದ ಕರ್ಮಗಳಿಗೆ ತಕ್ಕಂಗೆ ಅದರ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಗೊತ್ತಿಲ್ಲದ ಮಾಡಿರೋ ಅದನ್ನು ಅನುಭವಿಸಬೇಕಾಗತ್ತೆ. ಆದ್ರೆ ಅದನ್ನ ಮಾಡಿದವರು ಯಾರು, ಅನುಭವಿಸೋರು ಯಾರು, ನಾವು ಯಾರು ಅನ್ನೋದನ್ನು ಮೊದಲು ತಿಳ್ಕೊ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವಂತಹ ಜ್ಞಾನ ನಿನಗೆ ಆಕೈತಿ. ನಿನ್ನ ನಿಜವನ್ನು ನೀವು ತಿಳ್ಕೊಂಡಾಗ ಅವಾಗ ಇದರಿಂದ ನನಗೆ ಏನು ಸಂಬಂಧ ಇಲ್ಲ ಅನ್ನೋ ಅನುಭವ ಬರ್ತದೆ. ಅದನ್ನು ನಾವು ಸಾಧಿಸಬೇಕಾಗಿತ್ತು. ನಾವು ಮಾತಾಡ್ತೇವೆ, ಮಾತಾಡಿದ ಚಿಂತೆಗಳು. ಇಷ್ಟು ಮಂದಿ ಹೇಳೋರು ಕೇಳೋರು ಅದಾರ, ಚಿಂತೆ ಕಳ್ಕೊಂಡದಾರ. ಯಾರು ಹಂಗಾರೆ ಚಿಂತೆ ಕಳ್ಕೊಂಡಿದ್ದವ್ರು ಯಾರು ಅದಾರ ಅಂತಂದ್ರೆ ಸಮಾಧಿಯನ್ನು ನಾವು ಹೊಂದಬೇಕು. ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಜ್ಞಾನ ಆದಾಗ ಸಮಾಧಿ, ಸಮಾಧಿ ಹೊಂದಿದಾಗ ಜ್ಞಾನ. ಸಮಾಧಿ ಜ್ಞಾನ ಸಮುದ್ಯ ಕಂಬಂಧ. ಬುದ್ಧಿ ಸಮವಾಗುವಿಕೆ, ವಿಷಮ ಭಾವವನ್ನೆಲ್ಲ ಬಿಟ್ಟು ಸಮಸ್ಥಿತಿಯೊಳಗೆ ಯಾವಾಗ ನಿಲ್ತೈತಿ ಅವಾಗ ನಮ್ಗೆ ಜ್ಞಾನಕ್ಕೆ. ಮೂರು ಅವಸ್ಥೆಗಳನ್ನು ದಾಟಿ ನಾಲ್ಕನೇ ಅವಸ್ಥೆ ರಕ್ತಗಾತ್ಮನ ಸ್ಥಿತಿಯೊಳಗೆ ನಿಂತು ನೋಡ್ಕೊಂಡಾಗ ಈ ಮನಸ್ಸಿನ ಈ ಪರಿಧಿಯೊಳಗಿದ್ದೆಲ್ಲ ಬಿಟ್ಟಿದ್ದದ್ದು ಇದೆಲ್ಲ ಮನಸ್ಸಿನ ಗದ್ದೆದೆಲ್ಲ ನಿಮ್ದು ವಿಷಯ ವ್ಯವಹಾರ, ಜಗತ್ತು, ದೇವರು, ಜನರು ಇವನ್ನೆಲ್ಲ ಹೊರತುಪಡಿಸಿ ಮನಸ್ಸಿನ ಪರಿಧಿಯನ್ನು ಹೊರತುಪಡಿಸಿದಂತಹ ಸ್ಥಿತಿಯನ್ನು ಅದ ನಿಮ್ಮ ನಿಜ ಸ್ವರೂಪ. ಆ ಸ್ವರೂಪದ ಎಚ್ಚರಿಕೆಯನ್ನು ಪಡೆದಾಗ ನಮಗೆ ಯಾವುದು ಬಾಧೆ ಇಲ್ಲಪ್ಪ, ನನಗೆ ನಾ ಅಮೃತ ಸ್ವರೂಪನೇ ಅದೇನೆ ಅನ್ನೋದು ಅನುಭವ. ಅದಕ್ಕೆ ಅಮೃತದೆಡೆಗೆ ನಡೆ, ಮೃತ್ಯು ಮಾಮ ಅಮೃತದೆಡೆಗೆ, ಅಮೃತಂ ಗಮಯ. ಮೃತ್ಯುವಿನ ಕಡೆ ಬರ್ತೀನಿ, ವಿಷಯ ಗಂಡ ಐತೆ ಅಂದ್ರೆ ಮೃತ್ಯುವಿನ ಕಡೆಗೆ. ಅದರಿಂದ ಹಿಂತಿರುಗಿದ್ರೆ ಅಮೃತದೆಡೆಗೆ ಅಮೃತತ್ವವನ್ನು ಹೊಂದಬೇಕನ್ನೋಗಿದ್ರೆ ವಿಷಯ ವಸ್ತುಗಳನ್ನು ತ್ಯಾಗ. ಅದಕ್ಕೆ ಸನ್ಯಾಸ ಅಂತ. ಎಲ್ಲಿ ಹಿಡಿದೇವನ್ನ ಮನಸ್ಸಿನಾಗ ಹಿಡಿದಿ. ಅವು ಸುಖ ಕೊಡ್ತಾವಂತ ಯಾಕೆ ಹಿಡಿದಿ, ಅವು ಸುಖ ಕೊಡ್ತಾವ. ಅವು ಕೊಟ್ಟಾವು ಇಲ್ಲೋ ಅನ್ನೋದು ಪರೀಕ್ಷೆ ಮಾಡಿ ಇಳಿದು ಕೈ ಬಿಡಬೇಕು. ಸಿಗ್ಲಿಕ್ಕೆ ಬಿಟ್ಟರೆ ಸನ್ಯಾಸ ಅಲ್ಲ, ಅನುಕೂಲ ಆಗಿಲ್ಲ ಅಂತ ಬಿಟ್ಟರೆ ಸನ್ಯಾಸ ಅಲ್ಲ. ಸರಿಯಾದ ರೀತಿ ನಾವು ಸುಖರೂಪದವತ್ತು ಸ್ವರೂಪದವಂತ ತಿಳಿದು ಮನಸ್ಸಿನಾಗ ಬಿಡೋದು ಸನ್ಯಾಸ. ಹೊರಗೇನು ಬಿಡಕ್ಕೆ ಹೋಗಬೇಡ. ಹೊರಗೆ ಎಲ್ಲಕ್ಕಿಂತ ಒಂದು ಬುದ್ಧ ಮಳೆ ಹೆಚ್ಚಿಗೆ ಇರ್ಲಿಂತಿದ್ರಪ್ಪ. ಒಳಗೆ ಬಿಡುದು ಸನ್ಯಾಸ. ಮನಸ್ಸಿನಾಗ ಹಿಡಿದಿ, ಮನಸ್ಸಿನಾಗ ಬಿಟ್ಟರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ನಿತ್ಯ ನಿತ್ಯದಾಗ ಏನಾರು ಹಿಡಿದಿ ಅನ್ನೈತಿ. ಏನು ಹಿಡ್ಕೊಂಡು ಆರಾಮಿದ್ದೆ ಅಂದ್ರೆ ಏನು ಹಿಡ್ಕೊಂಡಿದ್ದೆ, ಎಚ್ಚರಿಕೆಯಾಗಿ ಎಲ್ಲ ಹಿಡ್ಕೊಂಡು ಒದ್ದಾಡಕತ್ತಿ. ಒಂದು ನೀತಿ ಉದಾಹರಣೆ ತಗೊಂಡ್ರೆ ನಿಮ್ಗೆ ಹೊಡಿತಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯ ನೀತಿ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಲ್ಲ ಕೈ ಬಿಟ್ಟು ಹೆಂಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ನಾವು ಅದನ್ನು ಹೊಂದಬೇಕಾಗಿದೆ. ಅಲ್ಲಿ ಒಬ್ಬಿನ ಆನಂದ, ತಾತ್ಪೂರ್ತಿಕ ವಿಶ್ರಾಂತಿ. ಶಾಶ್ವತವಾಗಿ ನಾವು ಆನಂದದ ಭಾವಗಳಿರ್ಬೇಕಂದ್ರೆ ಅರಿವಿನ ಮೂಲಕ ಆ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ. ತಿಳಿದ ಕೈ ಬಿಡಬೇಕಾಗೈತಿ. ಅಲ್ಲಿ ತಿಳಿಯಲೇ ಬಿಟ್ಟದಿ, ಇಲ್ಲಿ ತಿಳಿದ ಕೈ ಬಿಟ್ಟು ಇರಬೇಕಾಗಿದೆ. ಅರಿವು ಸಹಿತ ಆನಂದದ ಸ್ಥಿತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅದಕ್ಕೆ ಅರಿವಿನ ಮೂಲಕ ನಾವು ಆನಂದದ ಈ ಸದ್ದ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿಕೆಯನ್ನು ಮಾಡ್ಕೋಬೇಕಾಗಿದೆ. ತಿಳಿಯಲೇ ಇರ್ತೇವೆ ನಿದ್ರೆ ಒಳಗೆ. ಅದಕ್ಕೆ ನಿದ್ರೆಯನ್ನು ನಾವು ಹೊಡೆದು ಹಾಕ್ಬೇಕಂದ್ರೆ ಅಂತಹ ಒಂದು ಆತ್ಮವಿಚಾರ ನಮ್ಮಲ್ಲಿ ಬಲಿಬೇಕು. ಪ್ರಬಲವಾದಂಥ ಆತ್ಮಚಿಂತನದ ಅಭ್ಯಾಸ ಯಾವನಲ್ಲಿ ಬಲಿತೈತಿ ಅವಾಗ ಆ ಜ್ಞಾನ ಸ್ಥಿತಿ ಅನುಭವ. ಅದನ್ನು ನಾವು ಸಾಧನೆ ಮಾಡಬೇಕಾಗಿದೆ. ಆ ಸಾಧನಕ್ಕೆ ಅಂತಃಕರಣ ಪರಿಪಕ್ವ ಮಾಡ್ಕೋಬೇಕಾಗಿದೆ. ಅದೇ ತತ್ವಾನ್ವೇಷಣ ಮಂದಿರ. ಶರೀರ ಅಲ್ಲ ತತ್ವಾನ್ವೇಷಣ ಮಂದಿರ, ಅಂತಃಕರಣ. ತತ್ವಾನ್ವೇಷಣ ಮಂದಿರ ಅಂದ್ರೆ ಪರಿಶುದ್ಧವಾದಂಥ ಅಂತಃಕರಣಕ್ಕಂತ. ಅಲ್ಲಿ ನಾವು ಅದನ್ನ ತತ್ವನ ತ್ರಿಕಾಲಬಾಧ್ಯವಾದಂಥ ಇರುವ ಅನ್ವೇಷಣೆ ಮಾಡುವುದು ಅಂದ್ರೆ ಹುಡುಕುದು. ಎಲ್ಲಿ ಪರಿಶುದ್ಧವಾದಂಥ ಅಂತಃಕರಣದೊಳಗೆ ಅದು ನಮಗೆ ಹುಡುಕಿರಿ ಸಿಗ್ತದೆ. ಎಲ್ಲಾರು ಹುಡುಕಿರಿ ಕಟ್ಟಡದಾಗ ಹುಡುಕಿರಿ ಸಿಗುದಿಲ್ಲ, ಈ ಶರೀರದಾಗೂ ಸಿಗುದಿಲ್ಲ. ಅಂತಃಕರಣ ಒಳಗೆ ಮನುಷ್ಯನೊಳಗೆ ಅದು ಐತಿ. ಅವ್ರು ಸ್ವಚ್ಛ ಮಾಡ್ಕೊ. ಎದಕ್ಕೆ ವಿಷಯ ಚಿಂತನೆಯಿಂದ ಅದು ಹೊಲಸಾಗಿದೆ. ವಿಷಯ ಚಿಂತನೆ ಬಿಟ್ಟಾಗ ಅಂತಃಕರಣ ಸ್ವಚ್ಛ ಆಗಿದೆ. ಅಂತಃಕರಣ ಸ್ವಚ್ಛ ಆದಾಗ ನಾವು ಯಾರಿದ್ದೀವಿ ಅನ್ನೋದು ನೋಡ್ಕೊಳಿಕ್ ಬರ್ತದೆ. ಕಣ್ಣು ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತದನೋ ಹಂಗೆ ಅಂತಃಕರಣ ಸ್ವಚ್ಛ ಇದ್ದಾಗ ನಮ್ಮ ಇರುವಿನ ಅನುಭವವನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಅದಕ್ಕೆ ನಾವು ಮೊದಲು ಮಾಡ್ಕೋಬೇಕಾದಂಥ ಕೆಲಸ ಯಾವುದಂದ್ರೆ ಅಂತಃಕರಣ ಸ್ವಚ್ಛ. ಅಂತಃಕರಣ ಸ್ವಚ್ಛ ಮಾಡ್ಬೇಕಂದ್ರೆ ಅವಕ್ಕೆ ನಿಯಮಗಳ ಪಾಲನೆಯನ್ನು ನಾವು ಮಾಡಬೇಕು. ಆ ನಿಯಮಗಳ ಪಾಲನೆ ಮಾಡದ ಹೊರತು ಅಂತಃಕರಣ ಸ್ವಚ್ಛ ಆಗುವುದೇ ಇಲ್ಲ. ಹಂಗೆ ಅಂತಃಕರಣ ಹೇಳಿದ್ಕೂಲೆ ಕೇಳಿದ್ಕೂಲೆ ಅಂತಃಕರಣ ಸ್ವಚ್ಛ ಆಕೈತೆ. ಆ ಪ್ರಕಾರ ನಾವು ಆಚರಣೆಯನ್ನು ತಗೋಬೇಕಿಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಆಕೈತಿಲ್ಲ, ಆಚರಿಸಿದಾಗಲೇ ನರರಿಗವುದು ಮುಕ್ತಿ. ಆಚರಣೆ ಮಾಡಕ್ ತಯಾರಿಲ್ಲ,
ಅದು ಕಠಿಣ ಐತಿ, ಅಂದಾಗ ಬಾಕಿ ಉಳಿದೈತಿ. ಎಲ್ಲಾರು ಕೆಲವರು ಭಾಳ ಮಂದಿ ಅದಂತೀರಪ್ಪ, ಸಾಕಷ್ಟು ಹೇಳ್ತಾರೆ, ಏನು ಈಗ ಹೊಂದಿ ಬಂದ ಈ ಸಮಾಜದಿಂದ ಹೊಂದಿ ಉತ್ಥಾನ ಆಗಿ ಬಂದಪ್ಪ ಅನ್ನೋರಂಗೆ ಹೇಳ್ತಾರೆ. ಆದ್ರೆ ಚಿಂತೆ ಕಳೆದಿರುದಿಲ್ಲ. ಯಾವ ಸ್ವಾಮಿ ಸನ್ಯಾಸಿ ಜಗದ್ಗುರುಗಳು ಅಧ್ಯಾತ್ಮ ಮಂದಿರದವನು ಚಿಂತೆ ಕಳೆದ ಹೇಳಿದ್ದಿಲ್ಲಪ್ಪ. ದಿನನಿತ್ಯ ಅದರಾಗ ಎದ್ದು ಅದರಾಗ ಬೀಳ್ತಾರೆ, ಚಿಂತೆ ಕಳೆದ ನೋಡ್ಕೊಂಡಿರ್ತಾರೆ. ಯಾಕೆ? ಪೂರ್ಣ ಜ್ಞಾನ ಸ್ಥಿತಿ ಆಗಿಲ್ಲ, ಸಮಾಧಿ ಹೊಂದಿಲ್ಲ. ಸಮಾಧಿ ಹೊಂದಿದಾಗ ಚಿಂತೆ ಕಡಿತೀವಿ. ಬಾಧೆ ತನ್ನೋಳು ತೋರೋದು ಪರಮಾತ್ಮ ಬೋಧೆ ನೆಲೆಗೊಂಡು ನಿನ್ನ ಮೇಲೆ. ಪರಮಾತ್ಮ ಬೋಧೆ ಅಂದ್ರೆ ಜ್ಞಾನದ ಸ್ಥಿತಿ ಯಾವಾಗ ಗಟ್ಟಿಯಾಗಿ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಸೂರ್ಯಾವಸ್ಥೆ, ಆ ಸ್ಥಿತಿಯನ್ನು ನಾವು ಪಡಿಬೇಕಾಗ್ತದೆ. ಅದನ್ನು ಪಡೆದವರೆಲ್ಲ ಜಗತ್ತಿನ ಜ್ಞಾನಿಗಳು. ಅವಾಗ ಅವರು ಇದನ್ನು ಹೇಳಿದರು, ನನಗೇನೂ ಬಾಧೆ ಇಲ್ಲ, ನಾ ಅಮೃತ ಸ್ವರೂಪನ ಎಂದೂ ಸಹಾಯವಲ್ಲ. ಅಂಥ ಒಂದು ದಿವ್ಯವಾದಂಥ ಅನುಭವವನ್ನು ಅವರು ಕಂಡುಕೊಂಡು, ನಾವು ಕಂಡಂತಹ ಸತ್ಯವನ್ನು ಇನ್ನುಳಿದ ಜೀವಿಗಳು ಪಡ್ಕೊಳ್ಳಿ ಎಲ್ಲರಿಗೂ ಸಾಧ್ಯ ಇದೆ. ಮಾನವ ಮಾತ್ರಗೆಲ್ಲ ಹೊಂದಲಿಕ್ಕೆ ಬರ್ತೈತಿ. ಅದ ವಿಷಯ ಚಿಂತನೆಯನ್ನು ಬಿಟ್ಟು ಅಂತಃಕರಣ ಸ್ವಚ್ಛ ಮಾಡಿಕೊಂಡ ಪರಿಶುದ್ಧ ಅಂತಃಕರಣ ಉಳ್ಳವರಿಗೆ ಎಲ್ಲರಿಗೂ ಅದನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಅಂತಃಕರಣ ಪರಿಪಕ್ವ ಏಕಲ್ಲ ಅಭ್ಯಾಸ. ಇದಕ್ಕೆ ಜಾತಿ ಸಂಬಂಧ ಇಲ್ಲ, ವೈಶ್ಯನ ನಿರ್ಬಂಧ ಇಲ್ಲ, ಅದು ಹೆಣ್ಣು ಗಂಡು ಭೇದ ಇಲ್ಲ. ಅದಕ್ಕೆ ಯಾರು ಬೇಕಾದವರು ಎಲ್ಲ ಕಾಲದವರು ಎಲ್ಲ ವರ್ಗದವರಿಗೆ ಅದನ್ನು ಹೊಂದಲಿಕ್ಕೆ ಸಾಧ್ಯ. ಏನು ನಮ್ಮಂಥವ್ರಿಗೆ ಹೆಂಗೆ ಆಗ್ಬೇಕ್ರಿ ಏನು ಸಂಬಂಧಿಲ್ಲ. ನಾವು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ. ಸೂರ್ಯ ಅಂತಂದ್ರೆ 4ನೇ ಅವಸ್ಥೆಗಂತ ಕರೀತಾರೆ. ಯಾತ್ರ ಕನಸು ನಿದ್ರೆ 3 ಅವಸ್ಥೆಗಳನ್ನ ದಾಟಿ ತನ್ನ ನಿಜದ ಅರಿವಿನ ಸ್ಥಿತಿಯನ್ನು ಹೊಂದಿದಂತ ಸೂರ್ಯಾವಸ್ಥೆಯನ್ನು. ಯಾತ್ರ ಕನಸು ನಿದ್ರಿ 3 ಮೀರಿದ್ದ ಸೂರ್ಯ. ಸೂರ್ಯ ಸದಾ ಮಂಗಲಂ, ಸದಾ ಸುಖಮಯವಾದಂತಹ ಇರುವಿನ ನೆನಪನ್ನು ತಂದು ಕೊಡುವಂತ ಅವಸ್ಥೆ ಕನ್ನಡಿದ್ದಂಗ ಸೂರ್ಯಾವಸ್ಥೆ ಅಂದ್ರೆ. ಆ ಅವಸ್ಥೆಯನ್ನು ಪಡೆದಾಗ ನಮಗೆ ಜ್ಞಾನ. ಅದನ್ನು ಹೊಂದದ ಹೊತ್ತು ಮಾತಾಡಕ್ ಬರ್ತೈತಿ ಎಲ್ಲರಿಗೆ. ಅದನ್ನು ಹೊಂದಬೇಕಂದ್ರೆ ಜನ್ಮ ಜನ್ಮಾಂತರದ ಅಭ್ಯಾಸ ಮಾಡೋದು. ಇದಕ್ಕಾಗಿ ಎಷ್ಟು ಜನ್ಮ ಹೋಗಿದ್ದು ಏನು ಅಂತಿದ್ರಪ್ಪ, ನಮ್ಮ ಅಪ್ಪ ಎಷ್ಟು ಜನ್ಮ ಕಣ್ಕೊಂಡು ಕಣ್ಕಿಸ್ಕೊಂಡು ಕೂತಿದ್ದು ಇದಕ್ಕಾಗಿ ಅಂತ ಎಷ್ಟೊಂದು ಶ್ರಮ ಪಟ್ಟಿರ್ತಾರೆ. ಈ ಜನ್ಮದೊಳಗ ಆ ಅವಸ್ಥೆ ಅವ್ರಿಗೆ ಬಂದೈತೆ ಅಂದ್ರೆ ಹಿಂದಿನ ಜನ್ಮಗಳ ಅನೇಕ ದುಡಿಗೆ ಅಂತ ತಿಳ್ಕೋಬೇಕು. ಸಮಾಧಿ ಸ್ಥಿತಿ ಅವರಿಂದ ಜಗತ್ತಿಗೆ ಕಲ್ಯಾಣಕ್ಕಾವ, ಅಂಥವ್ರ ದರ್ಶನದಿಂದ ಕಲ್ಯಾಣಕ್ಕಾವ. ಬರೀ ಪುರಾಣ ಪಂಡಿತರಿಂದ ಆಗೋದಿಲ್ಲ. ಶಾಸ್ತ್ರ ಹೇಳೋರು ಕೇಳೋರು ಭಾಳ ಮಂದಿ ಇದ್ದಾರೆ, ಎಲ್ಲ ಶಬ್ದ ಪಾಂಡಿತರು ಭಾಳ ಮಂದಿ ಇದ್ದಾರೆ. ಆದರೆ ಜ್ಞಾನಿಗಳು ಸಿಗುವುದು ತ್ರೈಲೋಕ್ಯದುಲ್ಲ. ಅಂದ್ರೆ ಸಮಾಧಿಯನ್ನು ಹೊಂದಿದವ ಅವ ಜ್ಞಾನಿ. ಅವನಿಂದ ಅವನ ದೃಷ್ಟಿ ಮಾತ್ರದಿಂದ ಜೀವಿಗಳಿಗೆ ಕಲ್ಯಾಣ. ನೋಡಿ ಕೆಲವರನ್ನು, ಮಾತನಾಡಿ ಕೆಲವರನ್ನು, ಹುಟ್ಟಿ ಕೆಲವರನ್ನು, ಇಂಥವೆಲ್ಲ ದೋಷಕ್ಕೆ. ಆದ್ರೆ ಮುಕ್ತ ಆಗ್ಬೇಕಂದ್ರೆ ಸ್ವತಃ ನಾವು ಪ್ರಯತ್ನ ಮಾಡೋದು. ಮುಕ್ತಿ ಆಗೋದಿಲ್ಲ. ಮಹಾತ್ಮರು ಮುಕ್ತಿ ಆಗೋದಿಲ್ಲ. ಮುಕ್ತಿ ಹೊಂದಬೇಕನ್ನುವಂಗಿದ್ರೆ ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಮುಕ್ತಿಗಾಗಿ ನಾವು ಪ್ರಯತ್ನ ಮಾಡಬೇಕು. ಆತ್ಮನೇವ ಆತ್ಮಾನ ಉದ್ಧರೇ, ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ನಾವೇ ಆನಂದ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ಅನ್ನೋ ತಿಳ್ಕೊಬೇಕಂದ್ರೆ ಸ್ವತಃ ನಾವು ಪ್ರಯತ್ನದ ಅವಶ್ಯ. ಇನ್ನೊಬ್ಬರು ದಾರಿ ತೋರಿಸ್ತಾರೆ. ಮಹಾತ್ಮರಾದವರು, ಆ ಸ್ಥಿತಿ ಪಡೆದವರು, ಸರಿಯಾದ ಮಾರ್ಗದ ಮುಕ್ತರಾದವರು, ಆ ಮುಕ್ತ ಆಗಲಿಕ್ಕೆ ದಾರಿ ತೋರಿಸ್ತಾರೆ ಇನ್ನೊಬ್ಬರಿಗೆ. ಈ ಸ್ಥಿತಿ ಕೊಡಗು, ಈ ಪ್ರಕಾರ ನೀ ನಡ್ಕೋ, ನೀವು ಆ ಸ್ಥಿತಿ ಬರ್ತದ ಮಾರ್ಗದರ್ಶನ ಮಾಡ್ತಾರೆ. ಅವ್ರು ಹೇಳಿದ ಪ್ರಕಾರ ನಡ್ಕೊಂಡ್ರೆ ಈಗಿಲ್ಲ ಇನ್ನೊಂದು 4 ಜನ್ಮಕ್ಕಾರ ನಾವು ಆ ಸ್ಥಿತಿ ಪಡಿಲಿಕ್ಕೆ ಸಾಧ್ಯ. ಆದ್ರೆ ಕಠಿಣ ಸಾಧ್ಯ, ಅಸಾಧ್ಯನಲ್ಲ, ಕಠಿಣ ಸಾಧ್ಯದ. ಅದಕ್ಕೆ ಪ್ರಯತ್ನ, ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ ಅಂತ ಹೇಳ್ಯಾರಪ್ಪ ಅವರು. ಇದಕ್ಕೆ ಎಕ್ಸ್ಟ್ರಾರ್ಡಿನರಿ ಬೇಕಂದ್ರೆ ಆರ್ಡಿನರಿ ಕೆಲಸ ಆಗೋದಿಲ್ಲ. ವಿಶೇಷವಾಗಿ ಇದಕ್ಕೆ ಪ್ರಯತ್ನದ ಅವಶ್ಯ. ಎಡೆಬಿಡದೆ ಅಭ್ಯಾಸ ಇದಕ್ಕೆ ಬೇಕು. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವನ್ನು. ಯಾವಾಗಲೂ ತನ್ನ ಇರುವಿನ ಅಭ್ಯಾಸದಾಗ ನಾವು ಎದರ ಚಿಂತೆ ಇರ್ತೈತಿ, ಎದ್ರ ಬಗ್ಗೆ ಚಿಂತೆ, ದೂರ ಎಡೋದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾನೆ ನಾವು? ಇದು ಇರುವಂತೆ ಅದಕ್ಕೆ ಯಾವ ಬಾಧೆನೂ ಆಗೋದಿಲ್ಲ. ಈ ತೋರಿಕೆಂತ ಈ ವಿಕಾರ ಆಗೋದು ಬಿಡೋದಿಲ್ಲ. ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಇರುವನ ಅದೇ ತಾನಾಗಿ ಮಾಡ್ತಾನೆ, ಅದೇ ತಾನಾಗಿ ಮಾಡ್ತಾನೆ. ಅದಕ್ಕೆ ಪ್ರತ್ಯೇಗಾತ್ಮ ಅಂತ. ಈ ಎಚ್ಚರಿಕೆ ವ್ಯವಹಾರಕ್ಕೆ ವಿಶ್ವ ಅಂತ ಕರೀತಾರೆ. ಎಚ್ಚರಿಕೆ ವ್ಯವಹಾರವನ್ನು ತಿಳಿಯವಂಗೆ, ಕನಸಿನ ವ್ಯವಹಾರವನ್ನು ತಿಳಿಯವಂಗೆ ತೈಜಸ್ ಅಂತಾರೆ. ನಿದ್ರೆಯನ್ನ ಅರಿಯವಂಗೆ ಪ್ರಾರ್ಥನೆ ಅಂತಾರೆ. ಸೂರ್ಯಾವಸ್ಥೆಯ ಜ್ಞಾನ ಸ್ಥಿತಿಯನ್ನು ಪಡ್ಕೊಳ್ಳೋಕೆ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ಸೂರ್ಯವು. ಸೂರ್ಯ ಅಂದ್ರೆ ಸೂರ್ಯಾವಸ್ಥೆಯನ್ನು ಪ್ರತ್ಯೇಗಾತ್ಮನಲ್ಲಿ ಹೊಳಿತಕ್ಕಂತಹ ಇರುವಿನ ಅನುಭವ ಏನೈತಲ್ಲ ಅದಕ್ಕೆ ಸೂರ್ಯಾವಸ್ಥೆ ಅಂತ. ಅಪ್ಪ ಅವ್ರು ಹೇಳಿದ ಮಾತಾಡಕ್ಕೆ ಕಷ್ಟ ಬರ್ತೈತೆ ನಿಮ್ಗೆ. ಏನ್ರಿ ಹೇಳಿದ ಮಾತು ಆ ಸ್ಥಿತಿ ಪಡಿಬೇಕಾದ್ರೆ ಬಹಳ ಕಠಿಣ. ಅಪ್ಪ ಅವರು ಪದೇ ಅಂತ ಹೇಳ್ತಿದ್ರು. ಆ ಸ್ಥಿತಿ ಪಡೆದವ್ರು ಈ ಜಗತ್ತಿನಾಗ ನೋಡಾಕ್ ಸಿಗುದಿಲ್ಲ. ಸಮಾಧಿ ಹೊಂದಿದ ಮಹಾತ್ಮನ ದರ್ಶನ ನೋಡಾಕ್ ಹೆಂಗಿರ್ತಾರ ಅನ್ನೋದು ನೋಡಾಕ್ ಸಿಗ್ತದೆ.
ಅಂಥವ್ರನ್ನ ನಾವು ಪ್ರತ್ಯಕ್ಷ ಅಪ್ಪವ್ರು ನೋಡೇವಿ, ನಿರಂಜನ ಅಪ್ಪವ್ರು ನೋಡೇವಿ. ಆ ಸ್ಥಿತಿಯನ್ನು ಪಡೆದಂಥವ್ರು ಅವನ ಲಕ್ಷಣ ಹೆಂಗಿರ್ತಾವ, ಅವಸ್ಥೆಯೊಳಗೆ ಇದ್ದಾಗ ಲಕ್ಷಣಗಳು ಹೆಂಗಿರ್ತಾವ, ಆ ಸ್ಥಿತಿ ಉತ್ಥಾನ ಆಗೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಯಕ್ಷರಿ ಹೇಳ್ತಾರ. ಅವಾಗ ಗಾಢ ಆದ ಸ್ಥಿತಿ ಒಳಗೆ ಯಕ್ಷರಿ ಯಾರು ಹೇಳುದು. ಅಂಥವ್ರು ಯಾರದ್ರಿ ಅಂತ ಪ್ರಶ್ನೆ ಮಾಡಿದ್ರಪ್ಪ. ಯಾರದ್ರಿ ಅಂತವ್ರು ಶಿಷ್ಯರನ್ನವರು. ಶಿವಾನಂದರು ಯಾವ ರೀತಿ ಸಮಾಧಿಯನ್ನು ಹೊಂದಿದ್ರು ಹಂಗ ಸಮಾಧಿಯನ್ನು ಹೊಂದಿದವ್ರು ಯಾರದ್ರಿ ಅಂಥವ್ರು ಇದ್ರೆ ಶಿವಾನಂದ ಶಿಷ್ಯರು. ಶಿವಾನಂದರು ಹೇಳಿದ ಮಾತು ಮಾತಾಡೋರು ಶಿವಾನಂದ ಶಿಷ್ಯರಾಗುದಿಲ್ಲ. ಆತ್ಮಾನಂದರು ಹೇಳಿದ ಮಾತು ಮಾತಾಡೋರು ಆತ್ಮಾನಂದರ ಶಿಷ್ಯರಾಗುದಿಲ್ಲ. ಆ ಸ್ಥಿತಿ ಪಡೆದ್ರೆ ಮಾತ್ರ ಯಾರದ್ರಿ ಅಂತವ್ರು ಶಿಷ್ಯರು. ಹೆಸರಿಗೆ ಶಿಷ್ಯರು ಯಾರು? ಆ ಜ್ಞಾನ ಸ್ಥಿತಿ ಪಡಿಬೇಕಲ್ಲ. ಅಂದ್ರೆ ತ್ಯಾಗ, ತಾವಲ್ಲದ ಭಾವನೆಯನ್ನೆಲ್ಲ ಬಿಡ್ಬೇಕಲ್ಲ. ಹಿಡ್ಕೊಂಡು ಕೂತೇವೆ ಅಲ್ಲದನ್ನ ನಾವು ಅಂತ. ತಪ್ಪು ತಿಳುವಳಿಕೆಯೊಳಗೆ ಇದ ನಾನು ನನ್ನದು ಅಂತ ಹಿಡ್ಕೊಂಡು ಕೂತೇವಿ. ಅನಾತ್ಮ ಭಾವನೆಯೊಳಗೆ ಗಟ್ಟಿ ಹಿಡ್ಕೊಂಡು ಕೂತೇವೆ. ಅನಾತ್ಮ ಭಾವನೆಯನ್ನೆಲ್ಲ ತ್ಯಾಗ ಮಾಡಿ ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲುವಂತ ನಿರಂತರ ಪ್ರಯತ್ನ ನಮ್ಮದು ಬೇಕು. ಅಂದಾಗ ಸಿದ್ಧಿಸ್ತದೆ. ಇದು ಒಂದ ದಿನಕ್ಕೆ ಎರಡು ದಿನಕ್ಕೆ ಆಗೋ ಮಾತಲ್ಲ. ಇಡೀ ಜನ್ಮನ ಇದಕ್ಕೆ ಮೀಸಲಾಗಿಟ್ಟರೆ ಹತ್ತಿದ್ರು ಇಲ್ಲ. ಪಕ್ಕನೆ ಹೊಳೆಯಿಸಿದ್ರೆ ಇಲ್ಲ ಅಂತ ಶಿವಾನಂದ ಅದಕ್ಕೆ ಪ್ರಯತ್ನ ಬೇಕು. ಚಟುಮುಖಿ ಕಲ್ಲು ಹಂಗ ಕಟ್ಕೊಂತ ಇರ್ಬೇಕು. ಯಾವಾಗ ಬೆಂಕಿ ಜ್ಞಾನದ ಕಿಡಿ ಬೀಳ್ತೈತೆ. ಅದಕ್ಕೆ ಈ ಸಂಘ ಬೇಕು, ಸತ್ಸಂಗ. ನಿರಂತರ ಅಂತಹ ಅನುಭವಿಗಳ ಸಂಘ ಬೇಕ. ಮತ್ತೆ ಸರಿಯಾದ ಅನುಭವಿಗಳ ಸಂಘ ಬೇಕು ಇದಕ್ಕೆ. ಮತ್ತೆ ಬೇರೆ ದಾರಿ ತಪ್ಪವ್ರ ಸಂಘ ಸಿಕ್ತಂದ್ರೆ ನಿನಗೆ ಇದರ ಬರುವುದು ಭಾಳ ಕಠಿಣ. ಸರಿಯಾದ ಮಾರ್ಗದರ್ಶನ ನಮ್ಗೆ ಸಿಕ್ಕರೂ ಅದನ್ನ ನಾವು ಪ್ರಯತ್ನ ಮಾಡುವುದು ಭಾಳ ಕಠಿಣ. ನಮಗೆಲ್ಲ ಸಿಕ್ಕೈತಿ ಮಾರ್ಗದರ್ಶನ, ಆದ್ರೆ ಪ್ರಯತ್ನ ಸಂಘ ಐತಿ, ಪ್ರಯತ್ನ. ಒಲವು, ಸಂಘ, ಪ್ರಯತ್ನ ಮೂರು ಬೇಕು. ಒಲವಿಲ್ಲ ಎಷ್ಟು ಜನ್ಮ ಕೇಳುವ ಆಗುದಿಲ್ಲ. ನಾವು ಅಧ್ಯಾತ್ಮದಾಗದೇವೆ, ನಾವು ಅದರಾಗದೇವೆ ಅಂದ್ರೂ ಹತ್ತುವುದಿಲ್ಲ. ಯಾಕೆ ಒಲವು ಎಲ್ಲೈತಿ? ವಿಷಯದ ಕಡೆಗೆ. ಒಳಗೆ ಗಂಡಿನ್ಯಾಗ ಬಾಳೆ ನಾಟಕ ಮಾಡ್ಕೋಬೇಕು, ನಾನು ಲೌಕಿಕ ರೀತಿಯಿಂದ ಅಭಿವೃದ್ಧಿ ಹೊಂದಬೇಕನ್ನೋ ಆಶೆ. ಅದ್ರಾಗ ಅಂಥ ಆಸಕ್ತಿ ಉಳ್ಳಂತ ಬುದ್ಧಿಗೆ ಪರಮಾತ್ಮ ಈ ಲೋಕಾತಿ ಪರಲೋಕದ ಭೋಗಾದಿಗಳನ್ನು ಹೊಂದಬೇಕನ್ನುವಂತ ಪುಣ್ಯಕರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಹೊಂದಬೇಕನ್ನೋ ಆಶೆ. ಅಂಥ ಬುದ್ಧಿಗಳು ಇದು ಹತ್ತುವುದಿಲ್ಲ. ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾತ್ಮ ಹತ್ತುವುದಿಲ್ಲ. ಇಹ ಮೂತ್ರ ಫಲಭೋಗ ವಿರಾಗಿ ಅಂತ. ಈ ಲೋಕ ಮತ್ತು ಪರಲೋಕದ ಭೋಗಾದಿಗಳು ಇವೆಲ್ಲ ತುಚ್ಛ ಅಂತ ತಿಳಿದ ಯಾವ ಕೈ ಬಿಡ್ತಾನೆ ಅವನಿಗೆ ಇದು ಸಾಧ್ಯ. ಸ್ವವಾಂತ ಅಶನ ಮೂತ್ರ ಪುರುಷದಂತೆ ಅಂತ. ವಾಂತಿ ಮಾಡ್ಕೊಂಡದನ್ನು ಪುನಃ ಹೆಂಗೆ ತಿನ್ನಾಕ ನಿನಗೆ ಮನಸ್ಸಾಗುದಿಲ್ಲ. ತಾಕೈತೇನೆ ಯಾರಿಗೆ? ಹಂಗೆ ವಿಷಯ ವಸ್ತುಗಳೆಲ್ಲ ಕೈ ಬಿಟ್ಟು ಅವನು ಒಳ್ಳೆಯ ಮನಸ್ಸು ಹಾಕ್ತಾರೆ. ಆದಕ್ಕೆ ಸನ್ಯಾಸ. ನಾವು ಅನುಕೂಲ ಆಗ್ಲಿಕ್ಕೆ ಬಿಟ್ಟೇವಿ, ಪ್ರತಿಕೂಲ ಬಿಟ್ಟೇವಿ, ಅನುಕೂಲ ಆಗ್ತೇವೆ, ಮತ್ತೆ ಅದ್ರಾಗ ಹೋಗ್ಬೇಕು. ಏನ್ ಮಾಡಾಕತ್ತೇವೆ ನೋಡ್ಕೊಳ್ಳಿ. ಯಾವ ಸ್ಥಾನದೊಳಗೆ ಇದರ ವಿಚಾರ ನಡಿಬೇಕು ಆ ಸ್ಥಾನದೊಳಗೆ ಇದು ನಡೆದಿಲ್ಲ. ಬರೀ ವಿಷಯ ವ್ಯವಹಾರ. ನಾನು ಬೋರ್ಡಿಂಗು ಆ ಸಾಲಿ ಇಡೀ ವಿಶ್ವನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಐತಿ. ಬೋರ್ಡಿಂಗ್ ತಗೊಂಡು ಏನ್ ಮಾಡಾವಂತಿದ್ರ ಅಪ್ಪ ನಾ ಬೋರ್ಡಿಂಗ್ ಮಾಡಿನೇ ಈ ಸಾಲಿ ಕೆಲ್ಸಿನೇ ಎಂಥ ಸಾಲಿ ಕೆಲ್ಸಕೈತಿ ನೋಡ್ಕೊ. ವಿದ್ಯಾ ಅಂತಾನೆ ಆತ್ಮವಿದ್ಯೆಯನ್ನ ಕಲ್ಸಕೈತಿನ. ಓದಿದ್ರೆ ಓದಬೇಕು ಆತ್ಮವಿದ್ಯೆ. ಉಳಿಕಿದ ಈ ಹೊಲಸು ವಿದ್ಯಾ ತಗೊಂಡು ಏನ್ ಮಾಡೋಣ? ಪಾಪ ಪೂಕ ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗಬಲ್ಲವೇ. ಸಂಕಟದಿಂದ ನಿನ್ನ ಪಾರ್ ಮಾಡೋಣ. ಇಷ್ಟೆಲ್ಲ ಓದಿದಿ, ಪಗಾರ ತಗೊಂಡಿ, ಮಜಾ ಮಾಡಿದಿ, ಏನಾಗ್ತೀನಿ? ಸಮಾಧಾನ ಶಾಂತಿ ಸಿಗ್ತೇನೆ? ನೆಮ್ಮದಿಯಿಂದ ಅದೇನು? ಎಷ್ಟು ಪಗಾರ ತಗೊಂಡೇನ ನೆಮ್ಮದಿಯಿಂದ ಅದೇನು? ವಿಶ್ವಾಧಿಪತ್ಯ ಪಡೆದೇನೆಂದ್ರೆ ನೆಮ್ಮದಿ ಐತೆ ನಿನಗೆ. ವಿವೇಕಾನಂದರು ಇದ್ದಾಗ ಬೋರ್ಡ್ ಅನ್ನ ಅವಾಗ ಒಂದೇ ನಂಬರ್ ಶ್ರೀಮಂತಿದ್ದಂತ ವಿಶ್ವದೊಳಗ ಅವಾಗ ಭೇಟಿಯಾಗ ವಿವೇಕಾನಂದ ಹೋಗಿದ್ರಂತ. ನಿಮ್ಮಂತಹ ಸುಖ ಯಾರಿಗೆ ಇರಾಕೆಲ್ಲಲ್ರಿ ಸೌಕರ್ಯ ಅಂತ ಕೇಳಿದ್ರು ಬೋರ್ಡ್ ಅನ್ನ. ನನ್ನಂತ ದುಃಖ ಈ ಜಗತ್ತಿನಾಗ ಯಾರಿಗೂ ಇಲ್ಲಪ್ಪ ಅನ್ನೋದು. ಯಾಕೆ ಇದು ವಿಚಿತ್ರ? ಹಿಂಗಾಗಿ ಎಲ್ಲಾ ತರದ ಅನುಕೂಲ ಐತೆಲ್ಲ, ನಿಮ್ಗೆ ಯಾಕೆ ಆರಾಮಿಲ್ಲ? ನೀವು ನನಗೆ ನಿದ್ದೆ ಹಾಕುವಲ್ಲ ಎಲ್ಲ ಇದ್ದರಿಂದ ಆರಾಮಿದ್ನ. ಮೊದಲನೇ ನನ್ನ ಯೇಸು ಸ್ವಾಮಿ ಮೊದಲನೇ ನಾನು ದರಿದ್ರ ಮಾಡಿ ಆರಾಮಿರ್ತೇನ್ರಿ ಅಂತ. ಸ್ವಾಮೀಜಿ ಇದೇ ನನಗೆ ಸುಖ ಕೊಡುವದ್ದು. ಯಾರಿಗೆ ಸುಖ ಕೊಡಕ್ಕೆ? ಚಿಂತಿನಾದ ಮನುಷ್ಯನ ಇದ್ದು ಸತ್ತಂಗ ಅಂತ. ಇದ್ದು ಸತ್ತಂಗ ಅದ ಸುಖ ಭ್ರಮ ಆಗೈತೆ ನಿನಗೆ. ಭ್ರಾಂತಿ. ಈ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ. ಈ ಭ್ರಾಂತಿ ನಾಶ ಮಾಡ್ಕೋಬೇಕಂದ್ರೆ ಇದಕ್ಕೆ ಏಕೈಕ ಮಾರ್ಗ ಅಂದ್ರೆ ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅನ್ನೋದು. ನಿನ್ನ ನಿಜ ಸ್ವರೂಪ ಏನೈತಿ ಅದನ್ನ ತಿಳ್ಕೊ. ಇದ್ದಕ್ಕಿದ್ದಂಗ ಐತಿ ನಿನ್ನ ಸ್ವರೂಪ. ಅಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಇವೆಲ್ಲ ಬದಲಾವಣೆ ಆಗುವೆಲ್ಲ ನಿನಗೆ ಅರಿವಿಸ್ಕೊಳ್ತಾವೆ, ತೋರ್ತಾವ, ಅಡಗ್ತಾವ. ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವ. ಅದಕ್ಕೆ ನಿನಗೆ ಯಾವುದೂ ವಿಕಾರ ಮಾಡಿಲ್ಲ. ಏನಾರ ಮಾಡ್ಯಾವನ್ನ ನೋಡ್ಕೋ. ನೀನು ಹೇಳಿದಾಗ ಏನಾರ ಅನ್ಸೈತೆ ನಿನಗೆ? ಯಾವ್ದಾರ ವಿಕಾರ ಆಗಿದ್ದು ಕಂಡು ಹೋದ ನಿನಗೆ? ಎಚ್ಚರಿಕೆ ವಿಕಾರ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರನೂ ಹತ್ತಿಲ್ಲ. ಅವು ತೋರ್ತಾವ, ಅಡಗ್ತಾವ. ನಿನಗೇನೂ ಬಾಧೆ ಆಗಿಲ್ಲ ಅನ್ನೋದು ನಿನಗೆ ಸಮಾಧಿಯನ್ನು ಹೊಂದಿದಾಗ ಖಾತ್ರಿ ಆಗೈತಿ. ಅದಕ್ಕೆ ಮೊದಲು ಸಮಾಧಿಯನ್ನು, ಜ್ಞಾನ ಸಮಾಧಿಯನ್ನು
ಜ್ಞಾನದಿಂದ ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿ ತೋರ್ದಂಗೆ ಮಾಡ್ಕೋ. ಅರಿವು ಇರಬೇಕು, ಇವು ಅಡಗಬೇಕು. ಎಚ್ಚರ ಕನಸು ಇರಬಾರ್ದು, ನಿದ್ದೆ ಹಾಕಬಾರ್ದು. ಅದ ಜ್ಞಾನ ಸ್ಥಿತಿ, ಅದ ತುರ್ಯಾವಸ್ಥೆ. ಇನ್ನೊಂದು ತೋರದ ಅಜ್ಞಾನವಲ್ಲ. ಎಚ್ಚರಿಕೆ ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆ ಹಾಕಬಾರ್ದು. ಅದ ತುರ್ಯಾವಸ್ಥೆ, ಅದ ಜ್ಞಾನ ಸಮಾಧಿ. ಅದನ್ನು ಪಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದ ಜೀವನದ ತುತ್ತ ತುದಿಯ ಗುರಿ. ಇದನ್ನು ಪಡೆದಾಗ ನಮ್ಗೆ ಮುಕ್ತ. ಅದನ್ನು ಪಡೆಯದ ಹೊರತ ನಾವು ಮಾತಾಡುವುದರಿಂದ ಮುಕ್ತ ಆಗುತ್ತೆ. ಮಾಹಿತಿ ಯಾಕೆ ಇದೇನು ಮಾತಾಡಕ್ಕೆ ಅಂತಃಕರಣ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ. ಅಂತಃಕರಣ ಸ್ವಚ್ಛತೆಗಾಗಿ ನಾವು ತಪಸ್ಸು ಮಾಡಬೇಕಾಗುತ್ತೆ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಶುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಅಂತ. ಕಾಯ ವಾಚ ಮನಸ ಯಾವ ಜೀವಿಗೂ ನೋವಾಗದಂತಹ ಆಚರಣೆ, ಪರಿಶುದ್ಧ ಆಚರಣೆ ನಮಗೆ ಬೇಕು. ಅಂತಹ ಆಚಾರವಂತರಿಗೆ ಮಾತ್ರ ಅಂತಃಕರಣ ಪರಿಶುದ್ಧ. ಮುನ್ನವೇ ಪ್ರತಿಕ್ರಿಯೆ ಆಚರಿಸಿ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸದ್ಗುಣ ಘನ ಸಂಪನ್ನಕ್ಕೆ ನಿಜ ಸುಖ ಎದುರುಳು ಸಾಧ್ಯವೂ. ಅದಕ್ಕೆ ಎಲ್ಲರಿಗೆ ಹತ್ತುವುದಿಲ್ಲ, ಕಂಡವರಿಗೆ ಹತ್ತಾಕಿದ್ದೇನೆ ಕಾಮನನ್ನು ಪೂಜೆಲ್ಲಪ್ಪ ಅಂತ ಹೇಳ್ತಿದ್ರಪ್ಪ. ಇದಕ್ಕೆ ಅಂತಃಕರಣ ಪರಿಶುದ್ಧಿ ಇದ ತಪಸ್ಸು ಮಾಡಬೇಕಾಗಿದೆ. ಶರೀರದಿಂದ ವಾಣಿಯಿಂದ ಮನುಷ್ಯನಿಂದ ಅಹಿಂಸ. ಯಾವ ಜೀವಿಗೆ ಹಿಂಸೆಯನ್ನು ನಾವು ಕೊಡಬಾರ್ದು. ಅಹಿಂಸಾ ಪರಮೋ ಧರ್ಮ. ಈ ಧರ್ಮಾಚರಣೆ ಏನ್ ಮಾಡ್ತೈತಿ, ನಮ್ಮನ್ನು ಶ್ರೇಷ್ಠ ಆ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನ ಮಾಡ್ಕೊಳ್ಳಿಕ್ಕೆ ನಮಗೆ ದಾರಿ ತೋರಿಸ್ತದೆ. ಅಂತಹ ಧರ್ಮಾಚರಣೆ ನಮ್ಗೆ ಅವಶ್ಯ. ನಾವು ಹೊರಗೆ ಏನಾರು ಸೋಗ್ ಹಾಕೋದು ಧರ್ಮಾಚರಣೆ ಇಲ್ಲ, ಪಟ್ಟ ಬಿಡುವುದು ಧರ್ಮಾಚರಣೆ ಇಲ್ಲ, ಗಂಧ ಬಿಡುವುದು ಧರ್ಮಾಚರಣೆ ಇಲ್ಲ, ಗಡ್ಡ ಬಿಡುವುದು ಧರ್ಮಾಚರಣೆ ಇಲ್ಲ, ಪೋಷಾಕ ಬದಲಾವಣೆ ಮಾಡೋದು ಧರ್ಮಾಚರಣೆ ಅಲ್ಲ. ನೀವು ಯಾವ್ದು ಬೇಕಾದ ಪೋಷಾಕ ಹಾಕೋದು, ನೀವು ಹವಾಮಾನ ತಕ್ಕಂಗೆ ಯಾವ್ದು ವೇಷಭೂಷಣಗಳನ್ನು ಹಾಕೋದು. ಆ ಸೋಗಿಗೂ ಸನ್ಯಾಸಿಗೂ ಯಾವ ಸಂಬಂಧ ಇಲ್ಲ. ನಾವು ಮಳ್ಳಾಗಿ ಬಿಡ್ತೇವೆ, ಸೋಗ್ ಹಾಕೊಂಡ್ಲೇ ಸನ್ಯಾಸಿಗಳದಾರ. ನಾವು ಏನದ ನಮ್ಗೆ ಏನ್ ಗೊತ್ತಿರ್ತೈತಿ, ಏನ್ ಗೊತ್ತಾಗೈತಿ ಒಳಗೆ ಏನ್ ನಡೆದಿರ್ತೈತಿ. ಜನರಿಗೆ ಮಳ್ಳಪ್ಪ ಉದರ ನಿಮಿತ್ತ ಬಹುಕೃತ ವೇಷ. ಅವೆಲ್ಲ ಹೊಟ್ಟೆ ತುಳ್ಕೊಳಕ್ ಚೀನಿ ಹೊಡ್ಯಾಕ್ ಮಾಡಿದ ಸೋಗ್ ಹಾಕೋ. ಯಾವ ಮಹಾತ್ಮನು ಸೋಗ್ ಹಾಕಕ್ ಹೋಗಿಲ್ಲ, ಸೋಗ್ ಹಾಕೋ ಜ್ಞಾನ ಆಗಿಲ್ಲ. ರಾಮತೀರ್ಥರು ಎಲ್ಲ ಹರಿದು ಹೋಗಿದ್ರವನ್ನ, ಅದನ್ನೆಲ್ಲ ತಿಳಿದವರು ಕೆಂಪರಿವಿ ಎಲ್ಲ ಹರಿದು ಹೋಗಿದ್ರು. ಇದಕ್ಕೇನು ಉಪಯೋಗ ಇಲ್ಲ, ಇದ್ರ ಅವಶ್ಯಕತೆನೇ ಇಲ್ಲ. ಅಪ್ಪ ಮತ್ತೆ ಅದು ಯಾಕೆ ಹಾಕಿದ್ರು ಸೋಗ್ ಅಂತಿದ್ರಪ್ಪ. ಹಿಂಗಾಗಿ ನಮ್ಮ ಊರಿಗೆ ಇನ್ನೂರಿಗೂ ಕ್ಯಾಮಿ ಸನ್ಯಾಸಿಗಳು ಹೆಜ್ಜೆ ಇಡಕ್ಕೆ ಕದರ್ತಾರೆ. ಏನ್ ಅಪ್ಪ ಅವರು ಅಡ್ಡಾಡಿ ಹೋಗ್ಯಾರ, ಗೌಡ್ರು ಅಡ್ಡಾಡಿ ಹೋಗ್ಯಾರ, ಅಲ್ಲಿ ಬ್ಯಾಡ್ಕೊಂಡು ಸೋಗ್ ಹಾಕೊಂಡು ಯಾವ್ದು ಸಂಬಂಧ ಹಾಕಿ ಸೋಗಿದ್ರು. ಅದನ್ನ ಹಾಕಿರ ಅಂತಕ್ಕಂಥ ಸ್ವಚ್ಛ ಕಟ್ಟಿನ ವಿಷಯದ ವಾಸನ ಹೋಗ್ತಾವನು. ಯಾವ ಗ್ರಂಥದಾಗ ಬರ್ದಾರ ತೆಗಿ ನೋಡು. ಸನ್ಯಾಸಿಗೆ ಇಂಥದ ಸೋಗಂತೇಳಿ ಜನರನ್ನ ಯಾಕೆ ಮೋಸ ಮಾಡ್ತೀವಿ? ಎಲ್ಲರೂ ಬರೋವ್ರೆ ಹೋಗಿ ನಮಸ್ಕಾರ ಮಾಡವ್ರು ಹೇಳ್ರಿ. ಹೋಗಿ ಅವ ಸೋಗ್ ಹಾಕೊಂಡ್ ಬಂದಿದ್ದವ ಜಲಿಕಟ್ಟು ಸಾಧು ಅಂತೇಳಿ ಹೋಗವ್ರು ಅವ್ನು ನಮಸ್ಕಾರ ಮಾಡೋರು. ಒಂದಿನ ಅವ ನಮ್ಗೆ ಕರೆದ ಒಂದು ಪುಸ್ತಕ ಕೊಡಂತ. ನಾವು ಹೋದದ್ ನೋಡಿ ಅಪ್ಪ ಅವರು ಅಲ್ಯಾಕೆ ಹೋಗಿದ್ದಂದ್ರೆ ಪುಸ್ತಕ ಕೇಳಾಕತ್ತಂದ್ರೆ ಒದ್ರಿ ಹೋದ್ರಿ ಬಂದ ಎಷ್ಟನೇ ತಕಲ್ತೀನಿ, ನಾವು ಒಂದೇ ತಕಲ್ತೀನಿ. ದನ ಕಾಯಕ್ ಬರ್ತದೆ ದಿನ ಸಾಧು ನಿನಗೆ ಅಂತ ಕೇಳಿದ್ರಪ್ಪ. ಇನ್ನೊಬ್ರು ಹೊಲ್ದಾಗ ಮೀಸ ಕೇಳಾಗದಂಗೆ ದನ ಕಾಯಕ್ ಬರ್ತೈತೆ ನಿನಗೆ ಮೊದಲು ಯಾಕೆ ಹಾಕಿ ಸೋಗ ಅಂತ. ಮಕ್ಕಳದಾರ ಅದಾರ ಬಿಟ್ಟು ಯಾಕೆ ಬಂದೀವನು ಪ್ರತಿಕೂಲ ಆದ್ಮೇಲೆ ಬಿಟ್ಟು ಸೋಗ ಹಾಕ್ಬಿಟ್ಟು ತೀರ್ತೇನೆ. ಸನ್ಯಾಸಿ ಆಗಿಬಿಟ್ರು. ಇಂಥ ಸನ್ಯಾಸಿಗಳು ಆಗಿಬಿಟ್ಟಾರ. ಹಿಂಗಾಗಿ ನಮ್ಮ ಮಠದ ಸೇರಿದ ಮಂದಿ ಅಂತದ್ ಮಂದಿ ಬಾಳ ಇತ್ತು ಅಂತ ಹೇಳಿದ್ರಪ್ಪ. ಶಿವಾನಂದರು ಕೂಡ ಅನುಕೂಲ ಆಗ್ಲಿ ಮನ್ಯಾಗ ನೀತಿ ಯಾರು ಹೆಣ್ಣು ಕೊಡ್ಲಿಕ್ಕೆ ನೀತಿ ಯಾವ್ದಾರ ಕೂಡ ಹೆಣ್ಣೆ ಕೂಡಬಾರ್ದು. ಆತರ ಪ್ರತಿಕೂಲ ಅದು ಎಲ್ಲ ತರದ ಅನುಕೂಲ ಇಲ್ಲದೆ ಬಂದು ಮಠ ಸೇರಿಬಿಡು. ಇವನ್ನ ಶಾಸ್ತ್ರ ಮಾತು ಕಲ್ಕೊಂಡು ಸೋಗ ಹಾಕೊಂಡು ಸನ್ಯಾಸಿ ಆಗಿಬಿಟ್ಟು ಇರ್ತಾರೆ. ಅಲ್ಲೇ ಮಠ ಕಟ್ಕೊಂಡು ಚೈನಿ ಹುಡ್ಕೊಂಡು ಅಡ್ಡಾಡ್ಬೇಕು. ಇಂಥವನ್ನೆಲ್ಲ ಯಾಕೆ ಮಾಡಾಗಿತ್ತು? ಸಾಧು ವೇಷದೊಳಗೆ ಪಾಪಕೃತಿಗಳನ್ನು ಮಾಡ್ತೀವಿ. ಇಂಥ ವೇಷಭೂಷಣಗಳ ಸನ್ಯಾಸ ಬೇಕಾಗಿದೆ. ಅದಕ್ಕೆ ಅಂಥವ್ರು ಅವನು ಖಂಡಿಸಿದಪ್ಪ. ಅವಕ್ಕೆ ಅವಶ್ಯಕತೆ ಇಲ್ಲ. ಯಾವುದೇ ಉದ್ಯೋಗ ಬೇಕಾದ ಉದ್ಯೋಗ ಮಾಡ್ಕೊಳ್ಳಿ. ಹಿಂದಿನ ಋಷಿಮುನಿಗಳ ಗೃಹಸ್ಥರನ್ನ ಇದ್ರಿಲ್ಲ. ಇದನ್ನ ತಿಳ್ಕೊಳಕ ಮಣಿಮಾರಿ ಬಿಡ್ಕೊಟ್ಟು ಹೋಗ್ಬೇಕಾಗಿಲ್ಲ, ಯಾವ ಸುಳ್ಳು ಹಾಕ್ಬೇಕಾಗಿಲ್ಲ. ನೀ ಯಾವ ಬೇಕಾದ ಉದ್ಯೋಗದಾಗಿದ್ರೆ ಇದನ್ನ ಪಡ್ಕೊಳಕ್ ಸಾಧ್ಯ. ಹಿಂದಿನ ನಮ್ಮ ಋಷಿಮುನಿಗಳು, ಸನಾತನ ಋಷಿಮುನಿಗಳು ಗೃಹಸ್ಥರು ಇದ್ರಿಲ್ಲ. ಅವರಿಂದ ಇದು ಪ್ರಚಾರ ಆದದ್ದು. ಗೃಹಸ್ಥಾಶ್ರಮದಾಗ ಇದ್ರಿಲ್ಲ. ಪ್ರಾಪಂಚಿಕ ಋಷಿಮುನಿಗಳಿಂದನೇ ಇದು ವೇದಾಂತ ಪ್ರಚಾರ ಆಗೈತಿ. ಈ ಸನ್ಯಾಸಿ ಸೋಗ್ ಹಾಕೊಂಡವ್ರು ಬರೀ ಏನ್ ಮಾಡ್ಯಾರ, ಜನರನ್ನು ಮೋಸ ಮಾಡ್ಕೊಳ್ಳೋದು ಇದೇ ಮಾಡ್ಯಾರ. ಗೊತ್ತಿಲ್ಲ, ಮಠ ಕಟ್ಟೋದು, ಸಂಗ್ರಹ ಮಾಡೋದು, ಬರೀ ಇದನ್ನ ಮಾಡ್ಯಾರಿಲ್ಲ. ಜ್ಞಾನ ಸಂಗ್ರಹ ಏನಾರ ಐತನಲ್ಲಿ ಇದ್ರ ಕೇಳಿ ವಾಟ್ ಹಂತಲ್ಲಿ ಪುಸ್ತಕ ಕೇಳ್ದಂಗ. ಏನ್ ಅಧ್ಯಾತ್ಮ ಕೇಳೋದಂದ್ರೆ ಮಠಮಾನಿಗಳಲ್ಲಿ ಈಗ ಅಧ್ಯಾತ್ಮ ಕೇಳೋದಂದ್ರೆ ವಾಟ್ ಹಂತಲ್ಲಿ ಪುಸ್ತಕ ಕೇಳ್ದಂಗ. ನಿವುಗಳ ತತ್ವ ವಿಚಾರ ಏನಾರ ಐತನಲ್ಲಿ ಅದಕ್ಕೆ ನೋಡ್ಕೋರಿ, ಎತ್ತಾಗ ಹೊಂಟಿದ್ ನೋಡ್ಕೋರಿ. ಇದನ್ನ ಸರಿಯಾಗಿ ಉಪಯೋಗ ತಗೋರಿ.
ಯಾರು ಹೇಳೋದಿಲ್ಲ ನಿಮ್ಗೆ. ಜಗತ್ತೆಲ್ಲ ಅಡ್ಡಾಡ್ಬೇಕು ನೀವು ಅಂತಂದ್ರಪ್ಪ, ಇಡೀ ವಿಶ್ವೆಲ್ಲ ಅಡ್ಡಾಡ್ಕೊಂಡು ಬರ್ರಿ ನೀವು. ಎಲ್ಲಾರ ಈ ಚಪ್ಪರದಾಗ ಕೂತ್ಕೊಂಡು ಏನಾರು ಹೇಳ್ತಾನೆ ನೀವು ಗುಂಪುಗೌಡ ಅಂತ ತಿಳಿದ್ರಿ. ಎಂಥ ಒಂದು ವಿಚಾರ ಅಪ್ಪ, ಅಂಥ ವಿಚಾರ ಯಾರು ಅದನ್ನ ಉಪಯೋಗ ತಗೊಂಡ ಅವ್ರಿಗೆ ಹಾಗೆ ಆಗೈತೆ. ಶ್ರದ್ಧೆಯಿಂದ ತಿಳ್ಕೊಂಡು ಅದನ್ನ ನಾವು ಲಾಭ ತಗೊಂಡಾರ, ಅಲ್ಲೇ ಜನ ಎಲ್ಲ ಸಾಕಷ್ಟು ಜನ ಅದನ್ನ ಲಾಭ ಮಾಡ್ಕೊಂಡು ಅದನ್ನ ಲಾಭ ತಗೊಂಡ ನಾವು ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಅಂದ್ರೆ ಏನು? ಸಿಕ್ಕಂತ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ದುರ್ದೈವ. ಇಲ್ಲಾಂದ್ರೆ ನಮ್ಮ ನೆನದಾಗ ಹೋಗ್ತೀರಿ ನೀವೆಲ್ಲ ಅಂದ್ರೆ ನೀವು ಆ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಿಮಗೂ ತಿಳ್ಕೊ ಹಂಗಿದ್ರೆ ಯಾಕೋ ಹಂಗ ಹೋಗೋದು ಬಿಡ್ಬೇಕಂತ ಬಿಡಬೇಕು ಕೂಡ ಬೇಕಾದಂಗೆ ಆಗಲಿ. ಅದನ್ನ ಪರಿವರ್ತನೆ ಆಗೈತಿ. ಮೊದಲು ಅವ್ರ ದರ್ಶನ ಅದು ಮಾಡು, ಬದಲಾವಣೆ ಆಕೈತಿ ನಿನ್ನಲ್ಲಿ. ಮಹಾತ್ಮ ಬೇಕಾದಂತ ಪಾಪಿ ಅದನ್ನಂದ್ರು ಅವನ ದೋಷ ಪರಿಹಾರ ಆಕೈತಿ. ಅವನು ಇದ ಜೀವನ ಬದಲಾವಣೆ ಆಕೈತಿ ಮಹಾತ್ಮರ ದರ್ಶನದಿಂದ. ಅದಕ್ಕೆ ಮಹಾತ್ಮ ದರ್ಶನ ಮಾಡುವಂತಹ ಸಂಘವನ್ನು ಮಾಡುವ ಪರಿವರ್ತನೆ ಆಗೈತಿ ಇರ್ತೈತಿ. ಅದಕ್ಕೆ ನೀನು ಅಂತದ್ರ ಬಗ್ಗೆ ಎಂದೂ ಆಲಸ್ಯನ ಮಾಡಾಕ್ ಹೋಗ್ಬೇಡ. ಎಲ್ಲಿ ಸತ್ಸಂಗ ನಡೆದೈತಿ ಅಲ್ಲಿ ಹೋಗಿ ಕೇಳು. ಕುಂಡ್ರಾಕ್ಷಿ ಮನಸ್ಸಾಗಲು ಬಿಟ್ಟುಕೊಟ್ಟೆ ನೋಡು. ಮತ್ತೆ ನಮ್ಮ ವ್ಯವಹಾರ ಅದಕ್ಕೆ ಮಹತ್ವ ಕೊಟ್ಟೇವು. ಪ್ರಪಂಚದ ವ್ಯವಹಾರಕ್ಕೆ ಎಷ್ಟು ಅದಕ್ಕೆ ಬಹಳ ಮಹತ್ವ ಕೊಟ್ಟಿವಿ. ಅದರೊಳಗಿನ 10ನೇ ಭಾಗ ಇದಕ್ಕೆ ಮಹತ್ವ ಕೊಟ್ಟಿದ್ರೆ ನೀನು ಜ್ಞಾನ ಆಕೈತಿ. ಇದಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ. ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಬರೇ ದುಡಿದು ತಿನ್ನೋದು, ಮಕ್ಕಳು ಮರಿ ಹಿಡಿದು ಸತ್ತು ಹೋಗೋದು, ವಿಷಯ ಸಂಗ್ರಹ, ವಿಷಯ ಭೋಗ, ಇದ್ರೊಳಗೆ ಕಾಲ ಕಾಲ ಸತ್ವ. ಸುಮ್ಮನೆ ಯಾಕೆ ಕಾಲ ಕಾಲ ಸತ್ವಕ್ಕೆ ನಿನ್ನ ನಿಜವನ್ನು ತಿಳ್ಕೋ ಅಂತ ಎಚ್ಚರಿಕೆ ಕೊಟ್ಟ. ಅದನ್ನು ತಿಳ್ಕೋ. ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕನ್ನೋ ಹಂಗಿದ್ರೆ ಇದು ಆತ್ಮಜ್ಞಾನದ ಇದ್ರ ಬಗ್ಗೆನೇ ತಿಳ್ಕೊ. ನಿನ್ನ ಬಗ್ಗೆನೇ ನೀ ತಿಳ್ಕೊ. ನಿನ್ನ ಬಗ್ಗೆ ತಿಳ್ಕೋಕಂದ್ರೆ ಯಾರು ಅದನ್ನು ತಿಳ್ಕೊಂಡಿರ್ತಾರ ಅವ್ರ ಮುಖಾಂತರ ಅದನ್ನ ಮಾರ್ಗದರ್ಶನ ಪಡಿ. ಅವ್ರ ಹತ್ರ ಹೋಗಿ ಅವರ ಬಳಿ ಸಾರು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರು ನಿಯಮಂ ಅಭಿಗಚ್ಚೆ ಸಮುತ್ಪಾನಿ ಅಂತ. ಗಡ್ಗಿಗೆ ಹೋಗಿ ನಡ್ಕೋ, ಗೊಂಬಿಗೆ ಹೋಗಿ ನಡ್ಕೋ ಅಂತ ಸುತ್ತಿ ಎಲ್ಲಿ ಹೇಳಿಲ್ಲ. ಯಾವ ಗುಡಿ ಗುಂಡಾರಕ್ಕೆ ನಡ್ಕೋ ಅಂತ ಹೇಳಿಲ್ಲ. ಎಲ್ಲಿ ಅದನ್ನು ಜ್ಞಾನವಂತರು ಇರ್ತಾರೆ, ಮಾಡ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗಿ ತಿಳ್ಕೊ. ಅಲ್ಲಿ ಈ ವಿದ್ಯೆಯನ್ನು ಕಲ್ಕೊ. ಅಲ್ಲಿ ಶಿವಾದಿಗಳನ್ನ ಮಾಡಿ ಇದನ್ನು ತಿಳ್ಕೊ. ರಾಮಕೃಷ್ಣ ಅವತಾರಿಗಳಂತವರು ಅಂತಲ್ಲಿ ಸೇವಾ ಮಾಡಿ ಆ ವಿದ್ಯೆಯನ್ನು ಕಲ್ತು. ಅವ್ರಿಗಿಂತ ಹೆಚ್ಚಿನವಪ್ಪ ನೀವು ಅಂತಿದ್ರು. ಅವತಾರಿ ಪುರುಷರನ್ನವರು ರಾಮ ವಶಿಷ್ಠ ಆಶ್ರಮದೊಳಗಿದ್ದ ಆ ವಿದ್ಯೆಯನ್ನು ಕಲಿತ. ಕೃಷ್ಣ ಸಾಂದೀಪ ಮುನಿಗಳ ಆಶ್ರಮದೊಳಗಿದ್ದ ಆ ವಿದ್ಯೆಯನ್ನು ಕಲಿತ. ಇದ್ದಲ್ಲಿ ಒಂದು ಹೇಳಕತ್ತೀವಿ ನೋಡಿ ನಾವು ನಿಮ್ಗೆ ಅಂದ್ರೆ ಹೆಚ್ಚಿನವಪ್ಪ ನೀವು ಅಂತಿದ್ರಪ್ಪ. ಯಾರು ಹೇಳ್ಬೇಕು ನಿಮ್ಗೆ? ಏನೂ ಪುಣ್ಯ ನಿಮ್ದು ಈ ನಾಡಿನ ಜನರ ಪುಣ್ಯ ಹೇಳಕತ್ತೈತೆ. ಇಲ್ಲ ಅಂದ್ರೆ ಹೇಳು ಮಾತನಾಡಲ್ಲ. ಇಂತಹ ವಿಚಾರ ಕಿವಿಗೆ ಬೀಳ್ತಾವನ ಯಾವ ಮಠಮಾನ್ಯಗಳಲ್ಲಿ ಬೀಳ್ತಾವ ಈ ವಿಚಾರ ಹುಡುಕೋರು ನೀವು ಬೇಕಾರೆ. ಅಮೃತವಾಣಿಗಳು ನಾ ಯಾರಿದ್ದೇನು ಅನ್ನುವಂತಹ ವಿಚಾರ, ಇಷ್ಟೊಂದು ಅನುಭವ ವಿಚಾರಗಳು ನಮಗೆ ಎಲ್ಲಿಯಾದರೂ ಸಿಗುವುದು. ಅದಕ್ಕೆ ಪುನಃ 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 ಈ ಇಂತಹ ಚಿಂತನೆಗಳನ್ನೇನು ನಡೆಸ್ತೇವಲ್ಲ ಸಂಘ, ಸತ್ಸಂಗ, ಅದು ಬಹಳ ಲಾಭ ಕೊಡ್ತದೆ. ಬೇಕಾದಂತ ಅಜ್ಞಾನ ಇದನ್ನು ಒಂದು ಪರಿಣಾಮ. ಇದಕ್ಕಿಂತ ಸಾಲಿ ಕಲಿಯೋದು ಬೇಕಾಗಿಲ್ಲ. ಬಹಳಷ್ಟು ಬುದ್ಧಿ ಬೆಳಕಿತನ ಬೇಕಾಗಿಲ್ಲ. ಎಲ್ಲರಲ್ಲಿ ಅದ ಅರಿವೈತೆ. ಇಂತಹ ಸಂಘದಿಂದ ಅಲ್ಲಿ ಜಾಗೃತ ಆಕೈತಿ. ನಮ್ಗೆ ಜಡಬುದ್ಧಿ ಜಡಸಂಗ ಮಾಡಿ ಮಾಡಿ ಬುದ್ಧಿ ಎಲ್ಲ ಏನಾಗೈತಿ ಮಷೀನ್ ಹೋಗ್ಬೇಕು. ಗ್ಯಾಸ್ ತಿಂದ್ಬಿಟ್ಟೈತಿ. ದಿಮಾಗ್ ಲಗ್ಗೈ ಅಂತಿದ್ರಪ್ಪ. ಬುದ್ಧಿಗೆ ಗ್ಯಾಸ್ ತಿಂದ್ಬಿಟ್ಟೈತಿ. ವಿಷಯ ಜನರ ಸಂಘ ಮಾಡಿ, ಜಡಬುದ್ಧಿ ಜಡಸಂಗ ಮಾಡಿ ನಮ್ಗೆ ಅದು ಬುದ್ಧಿಗೆ ಏನು ತಿಳಿಲಂಗ ಆಗ್ಬಿಟ್ಟೈತಿ ಈ ವಿಚಾರ. ಇದು ನೆನಪಲ್ಲಿ ಗಾಳೆ ಪಡೆದಿಲ್ಲ ನಾವು. ಅದಕ್ಕೆ ಇನ್ನು ಮ್ಯಾಗರ ಜಾಗೃತ ಆಗ್ರಿ. ಜಾಗೃತ ಉತ್ತಿಷ್ಠಿತ ಪ್ರಾಪ್ಯ ವರ ನಿಬೋಧತ. ಉಪನಿಷತ್ತುಗಳು ಎಚ್ಚರಿಕೆ ಕೊಟ್ಕೊತ ಬಂದವ. ಎಚ್ಚರ ಆಗ್ರಿ, ಎಚ್ಚರ ಅಂತೇಳ್ಯಾರ ಹೋಗ್ರಿ, ಅವರ ಎಚ್ಚರಗೊಳ್ತಾರೆ. ನೀನು ಜ್ಞಾನ ಸ್ಥಿತಿಯನ್ನು ಪಡ್ಕೋ. ಈ ಹೆಂಗೋ ಹೊಂಟೈತಿ ಶರೀರ, ಈ ಕೆಟ್ಟ ಹೋಗುವುದರೊಳಗಾಗಿ ನೀನು ಕೆಲಸ ಮಾಡ್ಕೋ. ಅದಕ್ಕೆ ಸಾಧನೀಭೂತವಾದಂಥ ಕ್ರಮದೊಳಗೆ ತೊಡಗು. ಈ ಕೆಡುವ ಕಾಯದ ಸಫಲತೆ ಪರಹಿತ ಕಾರ್ಯಗಳನ್ನ ಮಾಡು. ಅದರಿಂದ ಪುಣ್ಯ ಸಂಗ್ರಹ ಆಕೈತಿ. ಪುಣ್ಯ ಸಂಗ್ರಹದಿಂದ ಇಂಥ ನಿನ್ನ ಮಾರ್ಗದರ್ಶನ ಆ ಸ್ಥಿತಿ ಹೊಂದಾನಾಗಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮದೊಳಗಿರತ್ತದು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಜನರಿಗೆ ಉಪಕಾರ ಮಾಡಕ್ಕೆ ಸತ್ಶಾಸ್ತ್ರ ಕೇಳದಿಂದ ಪರೋಪಕಾರಕ್ಕಾಗಿ ಪ್ರಮುಖ ಕಟ್ಟಿ ನಿಲ್ಲಬೇಕು ಅಂತೀನಿ. ಅಂದ್ರೆ ನಿನ್ನ ಡಿಪಾಸಿಟ್ ಪುಣ್ಯ ಡಿಪಾಸಿಟ್ ಆಗ ಬರುತ್ತೆ. ಇಲ್ಲಾಂದ್ರೆ ಪಾಪ ಸಂಗ್ರಹ ಮಾಡಿ ಎಂತೆಂಥ ಜನ್ಮ ಬರ್ತಾವ, ಕಾದು ಕೂತಾವ, ಹೇಳಕ್ ಬರ್ತಾವ. ಪಾಪಾನುಗುಣದಿಂದ ಏನೇನು ಜನ್ಮಗಳು ಬರ್ತಾವ ಪಾಪ ಕರ್ಮ ಫಲದಿಂದ ನಾವು ಅನುಭವಿಸ್ಬೇಕಾಗೈತಿ. ಒಳ್ಳೇದು ಮಾಡಿದವ ಎಂದೂ ಕೆಟ್ಟಾಗುದಿಲ್ಲ. ಅದಕ್ಕೆ ಒಳ್ಳೆ ಕರ್ಮಗಳನ್ನು ಮಾಡು. ಜ್ಞಾನ ಆಗೋ ಮಠ ನೀತಿವಂತನಾಗಿ ಮಾಡು. ಒಳ್ಳೇದನ್ನು ಮಾಡು. ಜನರಿಗೆ ಹಿತ ಆಗುವಂಥದ್ದನ್ನು ಮಾಡು. ನಿನಗೆ ಹಿತ ಆಗೋ ಸಂಬಂಧ ಇನ್ನೊಬ್ಬರಿಗೆ ಹಿತ ಮಾಡು. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನಿನಗೆ ಕೇಳ ಕಟ್ಟಿಟ್ಟು ಗೊತ್ತಿಲ್ಲ. ಇದನ್ನ ನೆನಪಿಟ್ಕೊಂಡು ಬಾಳೆ ಮಾಡಿ ನೀವು. ಮೊದಲು ಇಂತಹ ನೀತಿ ಮೊದಲು ನಮಗೆ ಬೇಕು. ಒಬ್ರಿಗೊಬ್ಬರು ಪರಸ್ಪರ ಪ್ರೇಮದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಡ್ಕೊಳ್ಳೋದು ಕಲ್ಪನೆ. ಇನ್ನೊಬ್ಬರು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅದು ನಿನ್ನನ್ನು ಸುಡ್ತದೆ. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ. ಅದಕ್ಕೆ ಅಂಥವನ್ನೆಲ್ಲ ಮನೋಭಾವನೆಗಳನ್ನೆಲ್ಲ
ಕೆಟ್ಟ ನಡತೆ, ಆ ದುರ್ಗುಣಗಳನ್ನೆಲ್ಲ ತೆಗೆದುಹಾಕಿ ಒಳ್ಳೆಯ ಗುಣಗಳನ್ನು ಬೆಳೆಸು. ಈ ಸತ್ಸಂಗಗಳು ತೊಡಗಿದಾಗ ಅದರ ಲಾಭ ಏನೈತಿ ಅನ್ನೋದು ಗೊತ್ತಾಕೈತಿ. ಏನು ಮಾಡಿದ್ರೆ ಏನಾಕೈತಿ ಅನ್ನೋದು ನಿಮ್ಗೆ ಲಾಭ ಆಕೈತಿ, ಗೊತ್ತಾಕೈತಿ. ಎಂಥವ್ರ ಸಂಘ ಮಾಡಿದ್ರೆ ಏನು ಸಿಗ್ತೈತಿ ಅನ್ನೋದು ನಿಮ್ಗೆ ಗೊತ್ತು. ಮಹಾತ್ಮರ ಸಂಘ ಮಾಡಿದ್ರೆ ಏನು ಸಿಗ್ತೈತಿ, ವಿಷಯ ಬಡಕರ ಸಂಘ ಮಾಡಿದ್ರೆ ಏನು ಸಿಗ್ತೈತಿ, ನಿಮ್ಗೆ ಅದರ ಲಾಭ ಆಕೈತಿ. ಏನು ಮಾಡೋದಿಲ್ಲ, ಎದ್ರ ಸಂಬಂಧ ಮಾಡ್ತೀನಿ ನೌಕರಿ ಮಾಡೋದಾತಿ, ದುಡ್ಡು ಗಳಿಸೋದಾತಿ, ಏನ್ ಮಾಡೋದಲ್ಲ, ವಿಷಯ ಭೋಗ ಮಾಡೋದು, ಎದ್ರ ಸಂಬಂಧ ಮಾಡೋದು, ಉದ್ದೇಶ ಏನೈತಿ, ಸುಖ ಹೊಂದಬೇಕಂತ ಐತಿಲ್ಲ. ಅದರಿಂದ ಸುಖ ಹೊಂದಾಗೈತಿ. ಸುಖ ಹೊಂದೋ ಕ್ರಮ ಯಾವ್ದು ನಿಜವಾದದ್ದು ನೋಡ್ಕೋರಿ. ಇಲ್ಲಿ ತನಕ ಮಾಡ್ಕೊಂತ ಬಂದೇವಿ, ಎಲ್ಲ ನಮ್ಮನೆ ಮಾಡೇವಿ. ನೀವು ಮಾಡಬಾರದು ಏನು ಮಾಡಬೇಕಾದದ್ದು ಎಲ್ಲ ಮಾಡಿ ಮುಗಿಸಿದ್ವಿ. ಆದ್ರೆ ಅದರಿಂದ ನಿನಗೆ ನೆಮ್ಮದಿ ಏನಾರು ಸಿಕ್ಕೈತಿ ನೋಡ್ಕೋ. ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವಂತಹ ಸ್ಥಿತಿ ಯಾವುದು ಅಂದ್ರೆ ಆ ಪರಬ್ರಹ್ಮವನ್ನು ಸಂಭಾಳಿಸು. ಪರಬ್ರಹ್ಮ ಅಂದ್ರೆ ನಿನ್ನ ಸ್ವರೂಪವಾದಂತಹ ಇರುವಿನ ಜ್ಞಾನ ಮಾಡು. ನಿನಗೆ ಗಣ್ಯವಾಗಿಲ್ಲ ಅದು, ನೀನ ಅದ ಇದೆ ಅನ್ನುವಂತಹ ಜ್ಞಾನ ಮಾಡು. ಅದನ್ನು ಯಾರೋ ತಂದು ಕೊಡೋರಿಲ್ಲ, ನೀನ ಸ್ವತಃ ಅದಕ್ಕೆ ಪ್ರಯತ್ನ ಮಾಡಬೇಕು. ಸ್ವತಃ ಪ್ರಯತ್ನ ಮಾಡದ ಹೊರತು ಅದನ್ನ ಅನುಭವ ಬರುವುದಿಲ್ಲ. ಎಲ್ಲರೂ ಸ್ವಂತ ಪ್ರಯತ್ನ ಮಾಡಿ ಆ ಸ್ಥಿತಿಯನ್ನು ಪಡ್ಕೊಂಡಾರೆ. ಇನ್ನೊಬ್ರು ಮಾರ್ಗದರ್ಶನ ಮಾಡ್ತಾರೆ, ಮಾರ್ಗದರ್ಶನ ಆದ್ರಿಂದ ನಾವು ಪ್ರಯತ್ನ ಮಾಡ್ಬೇಕು. ಅದು ತಾನಾಗಲೇ ಆಗಲಿ ಗುರುಕೃಪಾ ಅಂದ್ರೆ ಆಗುದಿಲ್ಲ. ಅದಕ್ಕೆ ನೀ ಪ್ರಯತ್ನ ಮಾಡ್ಬೇಕು. ಹಂಗ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಆಗುವುದಲ್ಲ ಅದು ಮುಕ್ತಿ. ಇದಕ್ಕೆ ಸ್ವತಃ ಪ್ರಯತ್ನದ ಅವಶ್ಯ. ಅವ್ರು ಯಾವ ರೀತಿ ಅಭ್ಯಾಸ ಮಾಡಿದ್ರು ನಿರಂತರ. ಇದಕ್ಕೆ ಸಾಧನ ಅಂದ್ರೆ ನಿತ್ಯ ಶ್ರವಣ, ಮನನ, ನಿಧಿಧ್ಯಾಸ. ಶ್ರದ್ಧೆಯಿಂದ ನಾವು ಅನುಭವಗಳು ಹೇಳಿದಂಥ ವಿಚಾರಗಳನ್ನ ಅವರ ಸಮ್ಮುಖದಲ್ಲಿ ಕುಳಿತು ಆ ನಂಬಿಕೆಯಿಂದ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು ಶ್ರವಣ. ಹೇಳಿದ್ದನ್ನು ಪುನಃ ತಿರುಗಿ ಅದನ್ನು ಮನನ ಮಾಡೋದು. ಮನನ ಮಾಡಿ ಅದನ್ನು ಗಟ್ಟಿಗೊಳಿಸೋದು ನಿಧಿಧ್ಯಾಸ. ನಿಧಿಧ್ಯಾಸನ ಪರಿಪಕ್ವಾದಾಗ ಅದು ಜ್ಞಾನ ಸಮಾಧಿ ಅಥವಾ ತುರ್ಯ ಅಂತೀವಲ್ಲ, ಅದು ನಿನಗೆ ಸಿದ್ಧಿಸ್ತದೆ. ಅವಾಗ ನಿನಗೆ ನಿಜವಾದದ್ದು ಗೊತ್ತಾಗ್ತದೆ. ನಿಜದ ಸ್ಥಿತಿ ನಮಗೆ ವಾಸ್ತವಿಕ ಜ್ಞಾನ ನಮ್ಗೆ ಆಕೈತಿ. ನಮ್ಗೆ ಆ ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಇಷ್ಟೆಲ್ಲ ಕೊಡ್ಲಿಕ್ಕತ್ತೀವಿ. ಅದಕ್ಕೆ ನಾವು ಮೊದಲು ಮಾಡ್ಕೊಳ್ಳುವಂಥ ಕೆಲಸ ಅಂದ್ರೆ ಅದು ಯಥಾರ್ಥ ವಸ್ತುವಿನ ವಸ್ತು ಸ್ವರೂಪಾವಧಾರಣಂ ಅಂತ. ಅದಕ್ಕೆ ವಿದ್ಯಾ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ಜ್ಞಾನ. ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುನ ಅಂದ್ರೆ ಅದ ನಿನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡ್ಕೋ. ಈ ದೃಶ್ಯ ಪದಾರ್ಥಗಳ ಜ್ಞಾನ ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ಕೆಟ್ಟ ಹೋಗ್ತಾವ. ಅದ್ರ ಬಗ್ಗೆ ಚಿಂತೆ ಐತಿ. ಇವ್ನು ಹಿಂಗೆ ಇಟ್ಕೊಳಕಾಗೈತಾನೆ ಇದ್ದಕ್ಕಿದ್ದಂಗೆ. ಈ ಶರೀರ ಸಾಯ್ದಂಗೆ ಇಟ್ಕೊಳಕಾಗೈತಾನೆ. ಈ ಚಿಂತೆ ಐತಿ, ಇದು ಸಾಯ್ತೈತೆ ಅನ್ನೋ ಚಿಂತೆ, ಮುದುಕಾಕೈತೆ ಅನ್ನೋ ಚಿಂತೆ ಅದ್ರ ಹೈತಿರ್ತೈತಿ. ಇದಕ್ಕಿದ್ದಂಗೆ ಇಟ್ಕೊಳಕ್ ಬರ್ತೈತೆ, ಮುದುಕಾಗಂಗೆ ಇಟ್ಕೊಳಕ್ ಬರ್ತೈತೆ. ಸಾಯ್ದಂಗೆ ಸಾಯಿ ಶರೀರ ಸಾಯ್ಬಾರ್ದಂದು ಹೆಂಗ್ರಿ, ಸಾಯಿ ಮುದುಕಾಗೋ ಶರೀರ ಮುದುಕಾಗಬಾರ್ದಂದು ಹೆಂಗೆ. ಕೆಟ್ಟ ಹೋಗುವಂಥವೆಲ್ಲ ಈ ಕೆಟ್ಟ ಹೋಗುವಂತಹ ವಸ್ತುಗಳು, ಜಗತ್ತಿನ ವಸ್ತುಗಳು ಯಾವುವು ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ ತಿಳಿದು ಗಟ್ಟಿಯಾಗಿ ಅವುಗಳಲ್ಲಿ ದೋಷವನ್ನು ಕಂಡು ಅವುಗಳಿಂದ ಹಿಂದಕ್ಕೆ ಸರದ ಹಂಗಾರೆ ಕೆಡಲಾದಂತಹ ವಸ್ತು ಯಾವುದದ ಅನ್ನೋದನ್ನು ಮನನ ಮಾಡಿ ಅದನ್ನು ಗಟ್ಟಿ ಮಾಡ್ಕೊಂಡು ಆ ಭಾವಗಳು ನಿಲ್ಲುವಂಥ ಪ್ರಯತ್ನ ನಾವು ಮಾಡಬೇಕು. ಇದ ಅಭ್ಯಾಸ ಮಾಡ್ಬೇಕು. ಇದ ಮನುಷ್ಯನ ಜನ್ಮದ ಲಾಭ. ಬಂದದ್ದಕ್ಕೂ ಉಪಯೋಗ ಇಲ್ಲ ಅಂದ್ರೆ ದೊಡ್ಡ ಹಾನಿ. ತಿಳ್ಕೊಂಡು ನಿನ್ನ ನಿಜ ಸ್ವರೂಪದ ಬಗ್ಗೆ ದೊಡ್ಡ ಲಾಭ, ತಿಳ್ಕೊಳ್ಳಿ ಅಂದ್ರೆ ದೊಡ್ಡ ಹಾನಿ. ಅದಕ್ಕೆ ಇದನ್ನು ಹಾನಿ ಮಾಡಲು ಬೇಡಿ ಉತ್ಸಪ್ಪಗಳಿಗ. ಮನುಷ್ಯನ ಜನ್ಮ ದೊಡ್ಡದದ. ಮನುಷ್ಯನ ಜನ್ಮಕ್ಕೆ ಮಾತ್ರ ಇದನ್ನು ತಿಳ್ಕೊಳ್ಳಿಕ್ ಬರ್ತದೆ. ಇಂಥ ದಿವ್ಯ ಜ್ಞಾನವನ್ನು ಮಾಡ್ಕೊಡ್ಕೊಳ್ಳಿಕ್ಕೆ ಸಾಧ್ಯದೆ. ಬಾಕಿ ಜನ್ಮಗಳಿಗೆ ಇದು ಬರುದಿಲ್ಲ ಅನ್ನೋದನ್ನ ಎಚ್ಚರಿಕೆ ಕೊಡ್ಬೋದು ಅಂತ ಬಂದ. ಆದ್ರೂ ನಾವು ಮರ್ತು ಬಿಡ್ತೀವಿ. ಪರಿಸರದ ಪರಿಣಾಮ ನಮ್ಗೆ ಯಾವ್ರೇನು ಅವ್ನು ನಾವು ಹಂಗ ಮಾಡ್ಬೇಕು. ಅವ್ರ ಹಣಿ ಬರ ಏನಾಗಿತ್ತು ಮಾಡಿದವ್ರು. ರಾಜ ಮಹಾರಾಜರೆಲ್ಲ ಏನಾಗಿ ಹೋದ್ರೆ ನೋಡ್ಕೊ. ಪಾಟಿ ಪತ್ತಳ ಕಟ್ಟಿ ಏನು ಹೆಸರಿಂದ ಹೋದ್ರು. ಅದನ್ನ ದುಃಖ ಅಜ್ಞಾನವನ್ನು ಕಳ್ಕೊಂಡ್ರವ್ರು. ಅಜ್ಞಾನವನ್ನು ಕಳ್ಕೊಂಡು ಅವ್ರು ಸುಖಿಗಳಾಗ್ಯಾರ ಹೊರತು ಅಜ್ಞಾನದ ಕಾರ್ಯದೊಳಗೆ ಅಜ್ಞಾನದೊಳಗೆ ಬಿದ್ದು ಎಲ್ಲರೂ ಅದರಾಗ ಬಿದ್ದು ಹೊಳ್ಳಾಡಿ ಜನ್ಮಾಂತರ ತಿರುಗು ಪಾಳೆವು. ಆತ್ಮಜ್ಞಾನ ಎಲ್ಲಿ ತನಕ ಆಗುದಿಲ್ಲ ಅಲ್ಲಿ ತನಕ ಪುನರ್ಜನ್ಮ ತಪ್ಪುದಿಲ್ಲ ಅಂತ ಹೇಳ್ಯಾರ. ಆದ್ರೂ ನಾವು ಅದನ್ನ ಮಾಡ್ಕೊಳ್ಳಿ ಬರೀ ಅನ್ಯಥಾ ತಿಳುವಳಿಕೆ ಮಾಡ್ಕೊಂಡು ಮತ್ತೆ ಪುನಃ ಹುಟ್ಟು ಸಾವುಗಳಿಗೆ ಕಾರಣೀಭೂತ ಆಗ್ತೀವಿ. ಇದರಿಂದ ಪಾರಾಗುದು ಯಾವಾಗ? ಈಗ ಅವಕಾಶದ ಈ ಪಾರಾಗಲಿ ಈ ಸಾರಿಗೆ ಅಂದ್ರೆ ಮನುಷ್ಯನ ಜನ್ಮದತಿ ಬೆಳಕು ಈಗ ದಾಟಾಕ್ ಬರ್ತೈತಿ. ಈಗ ಪಾರಾಗ ಅಂತಹ ಉಪಾಯವನ್ನು ಕಂಡುಕೋ, ಅಂತಹ ಸಾಧನಗಳು ಕೊಡು. ಮನುಷ್ಯನ ಜನ್ಮ ಪಾಪ ಮಾಡಿ ನರಕ ಹೊಂದಾಕ ಬರ್ತೈತಿ, ಪುಣ್ಯ ಮಾಡಿ ಸ್ವರ್ಗ ಹೊಂದಾಕ ಬರ್ತೈತಿ. ಪಾಪ ಪುಣ್ಯ ಮೀರಿ ಜ್ಞಾನವನ್ನು ಮಾಡ್ಕೊಂಡು ಮುಕ್ತ ಆಗ್ಲಿಕ್ಕೂ ಅವಕಾಶ ಇದೆ. ಇಂಥ ಅವಕಾಶ ಯಾವ ಮನುಷ್ಯೇತರ ವರ್ಗದೊಳಗಿಲ್ಲ. ಪಶು ಪಕ್ಷಿಗಳಿಗೂ ಇಲ್ಲ, ದೇವತೆಗಳಿಗೂ ಇಲ್ಲ, ರಾಕ್ಷಸಿ ಪಿಶಾಚಿಗಳಿಗೂ ಇಲ್ಲ. ಅಂತಹ ಒಂದು ಅವಕಾಶ ಮನುಷ್ಯನ ಜನ್ಮಕ್ಕದೆ. ಅದಕ್ಕೆ ನಾವು ಇದನ್ನ ಈ ಕೆಲಸ ನಾವು ಮೊದಲು ಮಾಡ್ಕೋಬೇಕು. ಇದಕ್ಕೆ ಬಹಳ ಮಹತ್ವ ಕೊಟ್ಟು ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತ ಹೇಳಿ ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಬೆಂಗಳೂರು ಗ್ರಾಮದ ಎಲ್ಲ ಸದ್ಭಕ್ತ ಮಂಡಳಿಗಳು ಅಂತ ಒಂದು ಹೇಳಲು ಸೇರಿಸಿ ನನ್ನ ಮಾತು